ಹಾಯ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದು 3ನೇ ಪಾರ್ಟ್ ನೋಡ್ತಾ ಇದ್ದೀವಿ. ಓಕೆ, ಫಸ್ಟ್ ಒನ್, ಅರಬ್ಬಿ ಸಮುದ್ರದಲ್ಲಿ ಮಾನವರಹಿತ ಸ್ಪೀಡ್ ಬೋಟ್ ಯಾವುದು? ಮಾತಂಗಿ. ಯಾವ ಸ್ಪೀಡ್ ಬೋಟು ಹೆಸರು? ಮಾತಂಗಿ. ಅರಬ್ಬಿ ಸಮುದ್ರ ಇದೇನು ಇಂಡಿಯಾದ ಸೌತರ್ನ್ ಇಂಡಿಯಾ ಪಾರ್ಟ್ ಅದಲ್ಲ. ಇದ್ರದಾಗ ಇಲ್ಲೇನದ ಅರೇಬಿಯನ್ ಸಿ ಅದ. ಇಲ್ಲೇನದ ಬೇ ಆಫ್ ಬೆಂಗಾಲ್ ಅದ. ಈ ಅರೇಬಿಯನ್ ಸೀನಾಗ ಅನ್ಮ್ಯಾನ್ಡ್ ವೆಹಿಕಲ್ ಅಂತಂದ್ರೆ ಅನ್ಮ್ಯಾನ್ಡ್ ವೆಹಿಕಲ್ ಅದರ ಹೆಸರೇನು? ಮಾತಂಗಿ. ಆ್ಯಂಡ್ ಅನ್ಮ್ಯಾನ್ಡ್ ಸರ್ಫೇಸ್ ವೆಸಲ್ ಅಂತ. ಇದು ಏನು ಮಾಡ್ಯದ? ತನ್ನ ಯಾನವನ್ನು ಮುಂಬೈಲಿಂದ ಕಾರವಾರಕ್ಕೆ ಬಂದು ಕಾರವಾರ ಟು ಟುಟಿಕೋರಿನ್ಗೆ ಪಯಣಿಸಿದೆ. ಇದು ಮಾತಂಗಿ ಅನ್ನೋದು ಡೆವಲಪ್ಮೆಂಟ್ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಕಂಪನಿ. ಇವರು ಅದನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಯಾವ ಪ್ರೋಗ್ರಾಮ್ ಅಡಿಯಪ್ಪ ಅಂತಂದ್ರೆ ಸಾಗರ್ ಮಾಲಾ ಪರಿಕ್ರಮ್. ಇದೇನು ಗೌರ್ಮೆಂಟ್ ಆಫ್ ಇಂಡಿಯಾ ಸಾಗರ್ ಮಾಲಾ ಏನು ಯೋಜನೆ ಅದಲ್ಲ ಅಂತಂದ್ರೆ ಪೋರ್ಟ್ ಅಭಿವೃದ್ಧಿ ಮಾಡೋದು, ಸಾಗರ ದಂಡಿಗೆ ಯಾವ್ಯಾವ ಕರಾವಳಿ ಪ್ರದೇಶದ ಪೋರ್ಟ್ ಅಭಿವೃದ್ಧಿ ಅದೆಲ್ಲ ರಿಲೇಟೆಡ್ ಟು ಸಾಗರ್ ಮಾಲಾ ಪರಿಕ್ರಮ್. ಲಾಜಿಸ್ಟಿಕ್ ಇಂಪ್ರೂವ್ ಮಾಡೋದು, ಪೋರ್ಟ್ ಇಂಪ್ರೂವ್ ಮಾಡೋದು, ಕೋಸ್ಟಲ್ದು ಕಡಿಂದು. ಆ ಸಾಗರ್ ಮಾಲಾದ ಕರ್ನಾಟಕದಾಗ ಒಳಪಟ್ಟ ಏಕೈಕ ಬಂದರು ಯಾವುದಪ್ಪ ಅಂತಂದ್ರೆ ಬೇಲಿಕೇರೆ ಬಂದರು. ಓಕೆ, ಈ ಮಾತಂಗಿ ಏನು ಮಾಡ್ಯದಪ್ಪ ಅಂತಂದ್ರೆ ತನ್ನ ಯಾನವನ್ನು ಫಸ್ಟ್ ಹಂತದಾಗ ಮುಂಬೈ ಟು ಕಾರವಾರ ಬಂದಿದೆ. ಆಮೇಲೆ ನೆಕ್ಸ್ಟ್ ಕಾರವಾರಿಂದ ಟುಟಿಕೋರಿನ್ಗೆ ಹೋಗಿದೆ. ಓಕೆ, ನೆಕ್ಸ್ಟ್ ಭಾರತೀಯ ಸೇನೆಗೆ ಅಮೇರಿಕಾದಿಂದ MQ-9B ಡ್ರೋನ್ ಖರೀದಿ ಒಪ್ಪಂದಕ್ಕೆ ಸಹಿ. ಏನು ಮಾಡ್ಯದ? ಇಂಡಿಯಾ USA MQ-9B ಡ್ರೋನ್ ತೊಗೊಳಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡದು. ಈ MQ-9B ಡ್ರೋನ್ಗಳ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಸುಮಾರು 50,000 ಫೀಟ್ ಎತ್ತರದವರೆಗೂ ಹಾರ್ಬೋದು. ಎಷ್ಟು? 50,000 ಫೀಟ್. ಮತ್ತು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು? ಪರ್ ಅವರ್ 442 ಕಿಲೋಮೀಟರ್ಸ್ ಚಲಿಸ್ತದೆ ಪರ್ ಅವರಿಗೆ. ಓಕೆ, ಮತ್ತು ಒನ್ ಟೈಮ್ ಏನರೇ ಫ್ಯೂಲ್ ಫಿಲ್ ಮಾಡೋರಪ್ಪ ಅಂತಂದ್ರೆ 35 ಅವರ್ಸ್ ನಾನ್ ಸ್ಟಾಪ್ ಏನು ಮಾಡ್ಬೋದು? ಇದು ಹಾರಾಟ ನಡೆಸ್ಬೋದು. ಅಲ್ಲದೆ 4 ಮಿಸೈಲ್ಸ್ ಮತ್ತು 450 kg ಬಾಂಬ್ ಕೆಪಾಸಿಟಿ ಬಾಂಬ್ ಸೇರಿ ಟೋಟಲ್ 1750 kg ಏನು ಮಾಡ್ಬೋದು? ಅದು ಅಷ್ಟು ವೇಟ್ ಕ್ಯಾರಿ ಮಾಡ್ಬೋದು. ಇದು MQ-9B ಬಗ್ಗೆ. ನೆಕ್ಸ್ಟ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳ್ಳಲಿರುವ 4 ಯುದ್ಧ ನೌಕೆಗಳು ಏನು? ರಷ್ಯಾದಲ್ಲಿ ನಿರ್ಮಿಸಲಾದ 1 ಯುದ್ಧ ನೌಕೆ ಸೇರಿ 4 ಮುಂಚೂಣಿ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳು ಮುಂದಿನ 2 ತಿಂಗಳೊಳಗೆ ಸೇನೆಗೆ ಸೇರ್ಪಡೆ ಮಾಡಲು ಭಾರತೀಯ ನೌಕಾಪಡೆ ಸಜ್ಜಾಗಿದೆ. ದೇಶೀಯವಾಗಿ ಸಿದ್ಧಪಡಿಸಿದ 4ನೇ ಅಣುಶಕ್ತಿ ಚಾಲಿತ ಗುರಿ ನಿರ್ದೇಶಿತ ಕ್ಷಿಪಣಿಗಳ ಸಬ್ಮರೈನ್ ನೌಕೆಯಾದ SSBN ಪರೀಕ್ಷಾರ್ಥ ಚಾಲನೆಗೆ ಸಂದರ್ಭದಲ್ಲಿಯೇ ಈ ಹೊಸ ನೌಕೆಗಳು ಹಾಗೂ ದೇಶೀಯವಾಗಿ ನಿರ್ಮಿತವಾದ ಪರಮಾಣು ಚಾಲಿತ ದಾಳಿಯ 2 ಜಲ ಅಂತರ್ಗಾಮಿ ನೌಕೆಗಳನ್ನು ಸೇರ್ಪಡೆ ಮಾಡಲು ಅನುಮೋದನೆ ಮಾಡಲಾಗಿದೆ. ಅಂದ್ರೆ ಇಂಡಿಯನ್ ನೇವಿಗೆ 4 ವಾರ್ಶಿಪ್ಸ್ಗಳು ಹೊಂಟಿದಾವೆ. ಅದ್ರೊಳಗೆ ಒಂದು ಯಾವ್ದು ಹೊಂಟದ? ರಷ್ಯಾ ಸಂಗಟ ಅಗ್ರಿಮೆಂಟ್ ಮಾಡಿ ಯಾವ್ದು ನಿರ್ಮಿಸಿದೇವಲ್ಲ ಅದನ್ನು ಹೊಂಟದ. ಈ 8 ವರ್ಷಗಳ ಹಿಂದೆ ಯಾವುದಪ್ಪ ಅಂತಂದ್ರೆ ಇಂಡಿಯಾ ಮತ್ತು ರಷ್ಯಾ ನೋಡ್ಬೇಕು 2016ದಾಗ ಒಂದು ಒಪ್ಪಿಗೆ ಆಗ್ತದೆ. ಆ ಒಪ್ಪಿಗೆ ಪ್ರಕಾರ ಏನಪ್ಪ ಅಂತಂದ್ರೆ 2 ನೌಕೆಗಳು ಯಾವ್ಯಾವು? ತುಶೀಲ್ ಮತ್ತು ತಮಲ್. ಇದು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ? ರಷ್ಯಾದ ಹಡಗು ಕಟ್ಟೆದಾಗ ರೆಡಿ ಆಗ್ತದೆ. ಮತ್ತು ಇನ್ನೂ 2 ಯಾವಪ್ಪ ಅಂತಂದರೆ ತುಷಾರ್ ಮತ್ತು ತಲ್ವಾರ್. ಇವು ಎಲ್ಲಿ? ಗೋವಾನಾಗೆ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಹಾಗೆ ಇಲ್ಲದ ನೋಡ್ರಿ, ಇಂಡಿಯಾ ರಷ್ಯನ್ 2000 ಅಗ್ರಿಮೆಂಟ್ ಪ್ರಕಾರ ರಷ್ಯಾ ತುಶೀಲ್ ಮತ್ತು ತಮಲ್ ರೆಡಿ ಮಾಡ್ತದೆ. ಇಂಡಿಯಾ ಗೋವಾನಾಗ ಏನು ಮಾಡ್ತದೆ? ತುಷಾರ್ ಮತ್ತು ತಲ್ವಾರ್. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಜಲಾಂತರ್ಗಾಮಿಗಳು ಸಬ್ಮರೈನ್ಗಳು ಯಾವ್ಯಾವ ಸಬ್ಮರೈನ್ಗಳಪ್ಪ ಅಂತಂದ್ರೆ ಟೋಟಲ್ ನಂಬಲ್ಲಿ ಪ್ರಾಜೆಕ್ಟ್ 75 ಅಂಡರ್
ಪ್ರಾಜೆಕ್ಟ್ ಕಲವೇರಿ ಕ್ಲಾಸ್, ಒಂದು ಕಲವೇರಿ ಕ್ಲಾಸ್ ಒಂದು ಬರ್ತದೆ, ಅದಕ್ಕೆ ಸ್ಕಾರ್ಪಿಯನ್ ಕ್ಲಾಸ್ನು ಅಂತಾರೆ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಅರಿಹಾಂತ್ ಕ್ಲಾಸ್. ಸೊ ಈ ಕಲ್ವೇರಿ ಕ್ಲಾಸ್ನಾಗ ಕನ್ವೆನ್ಷನಲ್ ಸಬ್ಮರೈನ್ಸ್ಗಳು ಡೆವಲಪ್ಮೆಂಟ್ ಮಾಡ್ತಾರೆ. ಅದರೊಳಗೆ ಯಾವ್ಯಾವ INS ಕಲವರಿ, INS ಖದೇರಿ, INS ಕಾರಂಜ್, INS ವೇಲಾ, INS ವಾಗೀರ್, INS ವಾಕ್ಷೀರ್. ಸೊ ಇವೆಲ್ಲ ಏನಾಗಿ ಆಲ್ರೆಡಿ ಕಮಿಷನ್ ಆಗಿದಾವೆ, ಇಂಡಿಯನ್ ನೇವಿಗೆ ಸಿಕ್ಕಿದಾವೆ. ಸೊ ಇದು ಇನ್ನೊಂದು ಕಮಿಷನ್ ಆಗಬೇಕು. ಸೊ ಇದು ಯಾರು ಡೆವಲಪ್ಮೆಂಟ್ ಮಾಡ್ಯಾರ? ಮಸ್ಗಾಂವ್ ಡಾಕ್ ಶಿಪ್ಯಾರ್ಡ್ ಲಿಮಿಟೆಡ್, ಮುಂಬೈ. ಓಕೆ. ಸೊ ನೆಕ್ಸ್ಟ್ ಹಂಗೆ ನ್ಯೂಕ್ಲಿಯರ್ ಕೆಪೇಬಲ್ ಸಬ್ಮೆರೈನ್ ಅರಿಹಂತ್ ಕ್ಲಾಸ್ನಾಗ ಯಾವ ಬರ್ತಾವಪ್ಪ ಅಂತಂದ್ರೆ 4 ಬರ್ತಾವೆ. ಇವೇನು? ದೀಸ್ ಆರ್ ನ್ಯೂಕ್ಲಿಯರ್ ಕೆಪೇಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಸಬ್ಮರೀನ್ಸ್. ಸೊ ಇದ್ರಾಗ 4 ಯಾವುದು? ಒಂದು ಅರಿಹಂತ್, ಅರಿಘಾಟ್, ಅರಿಧಮ್ ಮತ್ತು S4 ಅಂತ ಇಟ್ಟಾರೆ. ಸೊ ಇದಕ್ಕೆ ಇನ್ನೂ ಅಫಿಷಿಯಲಾಗಿ ಒಂದು ಹೆಸರು ಕೊಟ್ಟಿಲ್ಲ, ಅದಕ್ಕೆ ಅಂಕಸ್ತನೇ S4 ಅಂತ ಕರೀತಾರೆ. ಓಕೆ. ಒಂದು ಅರಿಯಾಂತ್, ಒಂದು ಅರಿಘಾಟ್, ಒಂದು ಅರಿಧಮನ್, ಇನ್ನೊಂದು S4. ಓಕೆ. ಸೊ ಇಷ್ಟಿದ್ರ ಬಗ್ಗೆ. ನೆಕ್ಸ್ಟ್ ಏನು? ಬೃಹತ್ ಗಾತ್ರದ ಲ್ಯಾಂಡರ್ ಅಭಿವೃದ್ಧಿಗೆ ಇಸ್ರೋ ಸಿದ್ಧತೆ. ಸೊ ಚಂದ್ರಯಾನ 3ನಾಗ ನಮ್ದು ರೋವರ್ ಯಾವುದಿತ್ತಪ್ಪ ಅಂತಂದ್ರೆ ಪ್ರಜ್ಞಾನ್ ರೋವರ್ ಇತ್ತು. ಅದ್ರ ತೂಕ ಎಷ್ಟಿತ್ತು? 26 kg ಅಷ್ಟೇ ಇತ್ತು. ಸೊ ಬಟ್ ಅದೇ ಚಂದ್ರಯಾನ್ 5 ಏನು ಮುಂದೆ ಇಂಡಿಯಾ ಜಪಾನ್ ನಡಬರ್ಕ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ಲಿಂದ ಚಂದ್ರಯಾನ ಮಿಷನ್ 5 ಏನು ರೆಡಿ ಆಗ್ಲತ್ತದಲ್ಲ, ಸೊ ಅದ್ರಾಗ 350 kg ತೂಕದ ರೋವರ್ನ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಲತ್ತದ. ಯಾವುದು? ಇಸ್ರೋ. ಅದು ಡೆವಲಪ್ಮೆಂಟ್ ಸ್ಟೇಜಸ್ನಾಗ ಅದ. ಸೊ ಇದು ಎದಕ್ಕೆ ಇಂಪಾರ್ಟೆಂಟ್ ಆಗ್ತಪ್ಪ ಇಷ್ಟು kg ದಪ್ಪ ಅಂತಂದ್ರೆ, ಯಾಕಂದರೆ ಚಂದ್ರಯಾನ ಯೋಜನೆಗೆ ಮಾನವ ಸಹಿತ ಚಂದ್ರಯಾನ ಯೋಜನೆ ಆಗಿರ್ತದೆ. ಸೊ ಅದ್ರ ಸಲಿಂದ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಇದು ಭಾರತ 2040 ವೇಳೆಗೆ ಚಂದ್ರನ ಮೇಲೆ ಮಾನವನನ್ನು ಕಳುಹಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಬೈ 2040 ನಾವು ಚಂದ್ರನ ಮ್ಯಾಗ ಮಾನವನ ಕಳಿಸೋದು ಪ್ರಾಜೆಕ್ಟ್ ಅದ. ನೆಕ್ಸ್ಟ್ ಸ್ಪೇಸ್ ಕಿಡ್ಸ್ ಇಂಡಿಯಾ ಸ್ಟಾರ್ಟಪ್ ಸಂಸ್ಥೆಯಿಂದ 12,000 ಬಾಲಕಿಯರ ತರಬೇತಿಗೆ ಶಕ್ತಿ ಸ್ಯಾಟ್. ಓಕೆ. ದೇಶದ ಏರೋಸ್ಪೇಸ್ ಸ್ಟಾರ್ಟಪ್ ಕಂಪನಿಯಾದ ಸ್ಪೇಸ್ ಕಿಡ್ಸ್ ಇಂಡಿಯಾ, ಏರೋಸ್ಪೇಸ್ನಾಗ ನಮ್ಮ ಇಂಡಿಯಾದ ಏರೋಸ್ಪೇಸ್ನಾಗ ಒಂದು ಸ್ಟಾರ್ಟಪ್ ಅದ. ಆದರೆ ಯಾವ ಕಂಪ್ನಿ ಹೆಸರು? ಕಂಪ್ನಿ ಯಾವುದು ಅಂತಂದ್ರೆ ಸ್ಪೇಸ್ ಕಿಡ್ಸ್ ಅಂತ, ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತ. ಸೊ ಅವ್ರೇನು ಮಾಡ್ಯಾರ? ಒಂದು ಶಕ್ತಿ ಸ್ಯಾಟ್ ಅಂತ ಒಂದು ಯೋಜನೆಯನ್ನು ತಂದಾರ. ಸೊ ಈ ಯೋಜನೆ ಪ್ರಕಾರ ಇದರ ಏನು ಉದ್ದೇಶ ಅಪ್ಪ ಅಂತಂದ್ರೆ, ಈ ಯೋಜನೆದು ದೇಶದ ಸುಮಾರು 12,000 ಬಾಲಕಿಯರಿಗೆ ಬಾಹ್ಯಾಕಾಶ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಏನು? ದೇಶದ ಇಂಡಿಯಾದು ಏರೋಸ್ಪೇಸ್ ಸ್ಟಾರ್ಟಪ್ ಕಂಪನಿ ಯಾವುದು? ಏರೋಸ್ಪೇಸ್ ಸ್ಟಾರ್ಟಪ್ ಕಂಪನಿ ಯಾವುದು ಅಂತಂದ್ರೆ ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತ. ಸೊ ಇವ್ರು ಯಾವ ಯೋಜನೆ ತಂದಿದ್ದಾರೆ ಅಂತಂದ್ರೆ ಶಕ್ತಿ ಸ್ಯಾಟ್. ಈ ಯೋಜನೆ ಎದಕ್ಕಪ್ಪ ಅಂತಂದ್ರೆ ಸುಮಾರು 12,000 ಬಾಲಕಿಯರಿಗೆ ಏನು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಇದ್ರಾಗ, ಸ್ಪೇಸ್ ಟೆಕ್ನಾಲಜಿ ಬಗ್ಗೆ. ಸೊ ಈ ಬಾಲಕಿಯರಿಗೆ ಏನು ಕ್ರೈಟೀರಿಯಾ ಇರಬೇಕಪ್ಪ ಅಂತಂದ್ರೆ, ಇವರು 14 to 18 ಇಯರ್ಸ್ ಇರಬೇಕು. 14 to 18 ಇಯರ್ಸ್ ಇರಬೇಕು. ಇವರಿಗೇನಪ್ಪ ಅಂತಂದ್ರೆ 120 ಗಂಟೆಗಳ ಆನ್ಲೈನ್ ತರಬೇತಿ ನೀಡಲಾಗುತ್ತದೆ. ಇದೊಂದು ಗೊತ್ತಿರಬೇಕು. ಸ್ಪೇಸ್ಎಕ್ಸ್ನ ಸ್ಟಾರ್ಶಿಪ್ ರಾಕೆಟ್ ಉಡಾವಣೆ. ಸೊ ರೀಸೆಂಟಾಗಿ ಏನಪ್ಪ ಅಂತಂದ್ರೆ ಅಮೇರಿಕ ಉದ್ಯಮಿ ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ಎಕ್ಸ್ ಕಂಪನಿ ಬೃಹತ್ ಸ್ಟಾರ್ಶಿಪ್ ರಾಕೆಟನ್ನು ಯಶಸ್ವಿಯಾಗಿ ಉಡಾಯಿಸಿದೆ. ಅದು ಭೂಮಿಗೆ ಮರಳಿದು ಬಂದಾಗ ಬೃಹತ್ತಾದ ಯಾಂತ್ರಿಕ ಕೈಗಳು ಅದನ್ನು ಹಿಡಿದುಕೊಂಡು ವಿಶೇಷವು ಈ ವೇಳೆ ದಾಖಲಾಯಿತು. ಸೊ ಇದೇನು ಸ್ಪೇಸ್ಎಕ್ಸ್ ಕಂಪನಿಯ ಸ್ಟಾರ್ಶಿಪ್ ರಾಕೆಟ್ ಇತ್ತಲ್ಲ, ಸೊ ಇದು ಉಡಾವಣೆ ಮಾಡಿತ್ತು, ಹಂಗೆ ಮತ್ತು ವಾಪಸ್ ರಿಟರ್ನ್ ಬಂದದ. ಸೊ ಇದು ರಿಟರ್ನ್ ಬಂದಿದ್ದು ಕ್ಯಾಪ್ಚರ್ ಮಾಡಿದವಂತ ಸೇಫಾಗಿ ಅಂತ ಹೇಳತ್ತಾರೆ ಇದ್ರಾಗ ಅಷ್ಟೆ. ನೆಕ್ಸ್ಟ್ ಸ್ವಾವಲಂಬನೆ ಸಮ್ಮೇಳನ. ಯಾವುದು? ಸ್ವಾವಲಂಬನ್ ಸಮ್ಮಿಟ್. ಓಕೆನಾ? ಸೊ ನೌಕಾ ಆವಿಷ್ಕಾರ ಮತ್ತು ಸ್ವದೇಶೀಕರಣ ಸಂಸ್ಥೆಯ ವಾರ್ಷಿಕ ಕಾರ್ಯಕ್ರಮವಾದ ಸ್ವಾವಲಂಬನ್ ಸಮ್ಮೇಳನ್ 3ನೇ ಆವೃತ್ತಿಯು ನಾವೀನ್ಯತೆ ಮತ್ತು ಸ್ವದೇಶತ್ವದ ಮೂಲಕ ಸಾಮರ್ಥ್ಯ ಮತ್ತು ಶಕ್ತಿ ಎಂಬ ಧ್ಯೇಯವಾಕ್ಯ. ಯಾವುದಪ್ಪ ಅಂತಂದ್ರೆ ನೇವಿ ರಿಸರ್ಚ್ ಆ್ಯಂಡ್ ಸ್ವದೇಶೀಕರಣ ಸಂಸ್ಥೆ ಇದೇನದಲ್ಲ,
ಅವ್ರು ಎವ್ರಿ ಇಯರ್ ನಡೆಸ್ತಾರೆ. ಯಾವುದು ಸ್ವಾವಲಂಬನ್ ಸಮಿಟ್ ಅಂತ. ಇದು ಈ ಟೈಮ್ ಎಲ್ಲಾಗ್ಯದಪ್ಪ ಅಂತಂದ್ರೆ ನವದೆಹಲಿದಾಗ ಆಗ್ಯದ. ಇದು 3ನೇ ಆವೃತ್ತಿ. ಇದ್ರದ್ದು ಧ್ಯೇಯ ವಾಕ್ಯ ಏನಿತ್ತಪ್ಪ ಅಂತಂದ್ರೆ ನಾವೀನ್ಯತೆ ಮತ್ತು ಸ್ವದೇಶತ್ವದ ಮೂಲಕ ಸಾಮರ್ಥ್ಯ ಮತ್ತು ಶಕ್ತಿ ಅನ್ನೋದು. ಸೊ ಈ ಸಮ್ಮಿಟ್ನಾಗೆ ಯಾವ್ದು ಮಾಡ್ತಾರಪ್ಪ ಅಂದ್ರೆ ಮಾನವರಿತ ಮಾತಂಗಿ ಬೋಟ್ ಲೋಕಾರ್ಪಣೆ ಮಾಡಿದ್ದಾರೆ. ನಾವು ಈಗೇನು ಡಿಸ್ಕಸ್ ಮಾಡಿದ್ದೇವಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್, ಭಾರತೀಯ ವಿಜ್ಞಾನಿಗಳಿಂದ ಹೊಸ ಗ್ರಹ ಅನ್ವೇಷಣೆ. ಸೊ ಇಂಡಿಯನ್ ಸೈಂಟಿಸ್ಟ್ಗಳು ಏನು ಮಾಡ್ಯಾರ, ಒಂದು ಹೊಸ ಪ್ಲ್ಯಾನೆಟ್ ಕಂಡುಹಿಡಿದಾರೆ. ಯಾವುದಪ್ಪ ಅಂತಂದ್ರೆ TOI 6651b ಅಂತ ಹೆಸರಿಟ್ಟರೆ. ಏನಿಟ್ರ TOI 6651b. ಭಾರತದಲ್ಲಿರುವ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ಸಂಶೋಧಕರ ತಂಡವು ಭೂಮಿಗಿಂತ 5 ಟೈಮ್ಸ್ ದೊಡ್ಡ ಗ್ರಹ ಇರೋದು ಪತ್ತೆ ಮಾಡಿದಾರಂತ. ನಿಮಗೆ ಗೊತ್ತದ ಸ್ಪೆಕ್ಟ್ರೋಗ್ರಫಿ ಅದಕ್ಕೆ ಅಸ್ಟ್ರೋನಾಮಿ ಸಲೆಂದ ಯೂಸ್ ಮಾಡೋದು ಇನ್ಸ್ಟ್ರೂಮೆಂಟ್. ಅಸ್ಟ್ರೋನಾಮಿ ವರ್ಕ್ ಸಲೆಂದ ಯೂಸ್ ಮಾಡೋದು ಇನ್ಸ್ಟ್ರೂಮೆಂಟ್ ಹೆಸರು ಸ್ಪೆಕ್ಟ್ರೋಗ್ರಫಿ. ಓಕೆ. ನೆಕ್ಸ್ಟ್, ಪರಾಸ್ 2 ಈಸ್ ಅ ಸ್ಟೇಟ್ ಆಫ್ ದ ಆರ್ಟ್ ಹೈ ರೆಸೊಲ್ಯೂಷನ್ ಫೈಬರ್ ಫೀಲ್ಡ್ ಸ್ಪೆಕ್ಟ್ರೋಗ್ರಾಫ್. ಸೊ ಈ ಇನ್ಸ್ಟ್ರೂಮೆಂಟ್ ಬಳಸಿ ಏನು ಮಾಡ್ಯಾರ, ಅವರು ಕಂಡುಹಿಡ್ದಾರ ಅಂತ ಹೇಳತ್ತಾರೆ. ಓಕೆ. ಸೊ ಇದು ಭೂಮಿಗಿಂತ 5 ಪಟ್ಟು ದೊಡ್ಡದದ ಮತ್ತು ಶನಿ ಗ್ರಹದಷ್ಟು ದೊಡ್ಡದದ ಅಂತ ಹೇಳತ್ತಾರೆ ಇದ್ರಾಗ. ಓಕೆ. ಇದೇನು ನೆನ್ಪಿಟ್ಕೋಬೇಡ್ರಿ, ಇಷ್ಟೇ ನೆನ್ಪಿಟ್ರಿ. ಭಾರತೀಯ ವಿಜ್ಞಾನಿಗಳು ಹೊಸ ಗ್ರಹ ಅನ್ವೇಷಣೆ ಮಾಡಿದ್ದಾರೆ. ಅದು ಯಾವುದು ಅಂತಂದ್ರೆ TOI 6651b. ಓಕೆ. ಸೊ ಇದು ಭಾರತ ಕಂಡುಹಿಡಿದಿದ್ದು 4ನೇ ಎಕ್ಸೋ ಪ್ಲ್ಯಾನೆಟ್ ಆಗಿದೆ. ಓಕೆ. ನೆಕ್ಸ್ಟ್, ಫಸ್ಟ್ ಸೈನ್ಸ್ ರಿಸಲ್ಟ್ ಫ್ರಾಮ್ ದ ಆದಿತ್ಯ L1 ಮಿಷನ್. ಓಕೆ. ಸೊ ಆದಿತ್ಯ L1 ಮಿಷನ್ ರಿಸಲ್ಟ್ ಕಳ್ಸ್ಯದ. ನಾವು ಉಡಾವಣೆ ಅವಾಗೆ ಮಾಡಿದ್ದೆವು. ಯಾವಾಗಪ್ಪ ಅಂತಂದ್ರೆ ಇದ್ರೊಳಗದ ನೋಡ್ರಿ. ಉಡಾವಣೆ ಯಾವಾಗ ಮಾಡಿದ್ದೆವು ನಾವು, ಸೆಪ್ಟೆಂಬರ್ 2023ದಾಗ ಉಡಾವಣೆ ಮಾಡಿದ್ದೆವು. ಸೊ ಇದ್ರ ಮೇನ್ ವರ್ಕ್ ಏನಿತ್ತಪ್ಪ ಅಂತಂದ್ರೆ ಸೂರ್ಯನ ಕರೋನಾ ಭಾಗ ಏನಿರ್ತದಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದಿತ್ತು. ಸೊ ಈ ಟೈಮ್ದಾಗ ಇದು ಮಿಷನ್ದಾಗ ರಿಸಲ್ಟ್ ಏನು ಕೊಟ್ಟದಪ್ಪ ಅಂತಂದ್ರೆ ಕರೋನಲ್ ಮಾಸ್ ಎಜೆಕ್ಷನ್ಗಳು ಸೂರ್ಯನ ಮೇಲೆ ಹೇಗೆ ಹುಟ್ಟಿಕೊಳ್ಳುತ್ತವೆ ಮತ್ತು ಅದರ ಪ್ಲಾಸ್ಮಾ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು VELC-ನ ವಿಜ್ಞಾನ ಗುರಿಗಳಲ್ಲಿ ಒಂದಾಗಿದೆ. ಓಕೆ. ಸೊ ಮೇನ್ ನೆನಪಿರೋದು ಬೇಕಾಗಿದ್ದು ನಿಮ್ಗೆ ಆದಿತ್ಯ L1 ಮಿಷನ್ ಯಾವಾಗ ಸ್ಟಾರ್ಟ್ ಆಗ್ಯದ. ಸೊ ಅದು ಸೆಪ್ಟೆಂಬರ್ 2023ದಾಗ ಆಗ್ಯದ. ಎದಕ್ಕೆ ಸ್ಟಾರ್ಟ್ ಆಗ್ಯದಪ್ಪ ಅಂತಂದ್ರೆ ಸೂರ್ಯನ ಕರೋನಾವನ್ನು ಸೆರೆ ಹಿಡಿಯಲು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಏನು ಮಾಡ್ಯದ, ಫಸ್ಟ್ ರಿಸಲ್ಟ್ ಕೊಟ್ಟಿದೆ, ಫಸ್ಟ್ ಸೈನ್ಸ್ ರಿಸಲ್ಟ್ ಕೊಟ್ಟಿದೆ. ಸೊ ಇದ್ರೊಳಗೆ L1 ಅಂತಂದ್ರೆ ಲ್ಯಾಗ್ರಾಂಜಿಯನ್ ಪಾಯಿಂಟ್ ಗೊತ್ತು. ಸೊ ಅದು ಎಷ್ಟು 15 ಲಕ್ಷ ಕಿಲೋಮೀಟರ್ ದೂರ ಅದ ಲ್ಯಾಗ್ರಾಂಜಿಯನ್ ಪಾಯಿಂಟ್ ಭೂಮಿಯ ಇದರ್ಲಿಂತ L1. ಸೊ ಅಲ್ಲಿ ಇದು ಫಿಕ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಯಾವಾಗ ಮುಟ್ಟ್ಯದಪ್ಪ ಅಂತಂದ್ರೆ January 6, 2024. ಸೊ ಆದಿತ್ಯ L1ನಾಗ ಪ್ರಮುಖ ಪೇಲೋಡ್ಗಳು ಅದಾವೆ. ಯಾವ್ಯಾವಪ್ಪ ಅಂತಂದ್ರೆ VELC ಅಂತ, ವಿಸಿಬಲ್ ಎಲಿಮಿನೇಷನ್ ಲೈನ್ ಕೊರೋನೋಗ್ರಾಫಿ. ನೆಕ್ಸ್ಟು ಸೂಟ್, ಇದ್ರ ಹೆಸರು ಸೂಟ್ ಏನಪ್ಪ ಅಂತಂದ್ರೆ ಸೌರ ನೇರಳಾತೀತ ಇಮೇಜಿಂಗ್ ಟೆಲಿಸ್ಕೋಪ್. ಓಕೆ. ನೆಕ್ಸ್ಟ್ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ. ನೆಕ್ಸ್ಟ್ ಸೋಲೆಕ್ಸ್, ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಮತ್ತು ಯಾವುದು ಹಿಲಿಯೋಸ್ ಅಂದರೆ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ನೆಕ್ಸ್ಟ್ ಇನ್ನೊಂದು MEG ಅಂತಂದರೆ ಮ್ಯಾಗ್ನೋಮೀಟರ್. ಇಲ್ಲಿ ಕೊಟ್ಟಾರ ನೋಡ್ರಿ ಉದ್ದೇಶ. ಸೂರ್ಯನ ಕರೋನಾ ಕ್ರೋಮೋಸ್ಪಿಯರ್ ಮತ್ತು ಫೋಟೋಸ್ಪಿಯರ್ಗಳನ್ನು ಅಧ್ಯಯನ ಮಾಡುವುದು ಜೊತೆಗೆ ಇದು ಸೂರ್ಯನಿಂದ ಹೊರಹೊಮ್ಮುವ ಕಣದ ಹರಿವು ಕಾಂತೀಯ ಕ್ಷೇತ್ರದ ವ್ಯತ್ಯಾಸವನ್ನು ಅಧ್ಯಯನ ಮಾಡಲು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒಂದಿಷ್ಟು ನಿಧನಗಳವ. ಯಾರು, ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಫಾರ್ PM ಇದ್ದವ್ರು ಯಾರು, ಬಿಬೇಕ್ ಡೆಬ್ರಾಯ್ ಅವರು ತೀರಿಕೊಂಡಿದ್ದಾರೆ. ಓಕೆ. ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ PMಗೆ ಇದ್ದಿರೋರು ಬಿಬೇಕ್ ಡೆಬ್ರಾಯ್. ನೆಕ್ಸ್ಟ್ BPL ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಗೋಪಾಲನ್ ನಮಿಬೇರ್ ಅವರು ಕೂಡ ತೀರಿಕೊಂಡಿದ್ದಾರೆ. ನೆಕ್ಸ್ಟ್ ಪದ್ಮಶ್ರೀ ಪುರಸ್ಕೃತ ಇವರು
ಯಾರು? ಪ್ರೊಫೆಸರ್ ರೋಹಿಣಿ ಎಂ ಗೋಡ್ಬೋಲೆ. ಯಾರು? ಪ್ರೊಫೆಸರ್ ಎಂ ರೋಹಿಣಿ ಗೋಡ್ಬೋಲೆ ಅವರು ಕೂಡ ಇವರೇನಿದ್ದರು ಭೌತಶಾಸ್ತ್ರಜ್ಞ, ಫಿಸಿಸಿಸ್ಟ್ ಇದ್ದರು. ಸೊ ಇವರು ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಿದ್ದರು. ಇವರು ಕೂಡ ನಿಧನ ಆಗಿದ್ದಾರೆ. ನೆಕ್ಸ್ಟ್, ಖಾಸಗಿತನದ ಹಕ್ಕು ಪ್ರತಿಪಾದಿಸಿದ ಯಾರು? ನಿವೃತ್ತ ನ್ಯಾಯಮೂರ್ತಿ ಪುಟ್ಟಸ್ವಾಮಿ ನಿಧನ. ಇವರು ಪುಟ್ಟಸ್ವಾಮಿ ಅವರು ಏನು ಮಾಡಿದ್ರು, ಆಧಾರ್ ಕಾರ್ಡ್ ಬಂದಿತ್ತಲ್ಲ, ಸೊ ಇದು ಖಾಸಗಿತನದಕ್ಕೆ ಪ್ರೈವೇಸಿಗೆ ಧಕ್ಕೆ ಆಗ್ತದ ಅಂದ್ಗೇಸಿ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕಿದವರು ಫಸ್ಟ್ ಟೈಮ್. ಯಾರು? ಪುಟ್ಟಸ್ವಾಮಿ ಅವರು ಕೂಡ ತೀರ್ಕೊಂಡರು. ನೆಕ್ಸ್ಟ್, ಭಾರತೀಯ ಸೇನೆಯ ಬೆಲ್ಜಿಯಂನ ಮಾಲಿನೋಯಿಸ್ ಸ್ನೀಪರ್ ಡಾಗ್ ಫ್ಯಾಂಟಮ್ ಹುತಾತ್ಮ. ಸೊ ಇದು ಮುಂದೆ ಬರ್ತದೆ. ಒಂದು ಮಿಷನ್ ಜಮ್ಮು ಕಾಶ್ಮೀರದಾಗ ಒಂದು ಮಿಷನ್ ನಡೆಸಿರ್ತಾರೆ. ಸೊ ಆ ಮಿಷನ್ನಾಗ ಟೆರ್ರಿಸ್ಟ್ಗಳಿಗೆ ಸಾಯಿಸಿರ್ತಾರೆ. ಆ ಮಿಷನ್ನಾಗ ಯಾವುದು? ಸ್ನೀಪರ್ ಡಾಗ್ ಫ್ಯಾಂಟಮ್ ಸಾಯ್ತದೆ. ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ, ಕೆಳಗಡೆ ಬರ್ತದೆ. ನೆಕ್ಸ್ಟ್, ಪದ್ಮಶ್ರೀ ಪುರಸ್ಕೃತ ಜಾನಪದ ಗಾಯಕಿ ಶಾರದಾ ಸಿನ್ಹಾ ಕೂಡ ತೀರ್ಕೊಂಡಿದ್ದಾರೆ. ಓಕೆ. ನೆಕ್ಸ್ಟ್, ಈ ಆಡಳಿತ ಇಲಾಖೆಯಿಂದ ಕನ್ನಡ ಕಸ್ತೂರಿ ತಂತ್ರಜ್ಞಾನ ಅಭಿವೃದ್ಧಿ. ಯಾವುದಪ್ಪ ಅಂತಂದ್ರೆ ಈ ಆಡಳಿತ ಇಲಾಖೆ, ಕರ್ನಾಟಕದ ಈ ಆಡಳಿತ ಇಲಾಖೆಯಿಂದ ಯಾವುದು ಟೆಕ್ನಾಲಜಿ ಅಭಿವೃದ್ಧಿ ಮಾಡ್ಯಾರಪ್ಪ ಅಂತಂದ್ರೆ ಕನ್ನಡ ಕಸ್ತೂರಿ. ಆಂಗ್ಲ ಮತ್ತು ಕನ್ನಡದ ಸುಮಾರು 2.3 ಕೋಟಿ ಸಮಾನಾಂತರ ವಾಕ್ಯಗಳನ್ನು ಆಧರಿಸಿ ಸಿದ್ಧಗೊಂಡಿರುವ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡುವ ಕನ್ನಡ ಕಸ್ತೂರಿ ತಂತ್ರಾಂಶವನ್ನು ಈ ಆಡಳಿತ ಇಲಾಖೆ ಸಿದ್ಧಪಡಿಸಿದೆ. ಸೊ ಇದ್ರದ್ದು ಏನು ಮೇನ್ ಯೂಸ್ ಕನ್ನಡ ಕಸ್ತೂರಿ ಅಂತಂದ್ರೆ 200ಕ್ಕೂ ಹೆಚ್ಚು ಪದಕೋಶಗಳನ್ನು ಬಳಸಿ ಅತ್ಯಾಧುನಿಕ ಪದಕಣಜ ತಂತ್ರಾಂಶವನ್ನು ಸಾರ್ವಜನಿಕರ ಬಳಕೆಗೆ ನೀಡಿದ್ದು, ಸುಮಾರು 2.2 ಲಕ್ಷ ಆಂಗ್ಲ ಮೂಲ ಪದಗಳು ಈ ತಂತ್ರಾಂಶದಲ್ಲಿ ಲಭ್ಯವಾಗಲಿದೆ. ಪದಕಣಜ ಮೊಬೈಲ್ ತಂತ್ರಾಂಶವನ್ನು ಸಹ ಬಳಕೆಗೆ ನೀಡಲಾಗಿದೆ. ಏನಿಲ್ಲ ಇಂಗ್ಲೀಷ್ನಾಗಿದ್ದು ಕನ್ನಡದ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ಕನ್ನಡ ಕಸ್ತೂರಿ. ಮತ್ತು ನಮ್ಮ ಕರ್ನಾಟಕ ಈ ಕಲಿಕಾ ಪೋರ್ಟಲ್ ಅಂತಲೂ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಬೇರೆ ರಾಜ್ಯಗಳಿಂದೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೆ ಅದು ಕನ್ನಡ ಕಲೀಲಿಕ್ಕೆ ಹೆಲ್ಪ್ ಆಗಲಿ ಅಂತ ಅದು ಮಾಡಿದ್ದಾರೆ. ಓಕೆ. ನೆಕ್ಸ್ಟ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಮಾಹಿತಿ. ಇದೇನು ಅಂತ ಪರೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ದೇಶದ ಸರಾಸರಿ GSDP ಪ್ರಗತಿ ದರಕ್ಕಿಂತ ಕರ್ನಾಟಕದ ರಾಜ್ಯದ ಪ್ರಗತಿ ದರ ಹೆಚ್ಚಿಗೆ ಅದ. ಸೊ 2023 ಮತ್ತು 24 ಸಾಲಿನಾಗ ಶೇಕಡ GDP ಎಷ್ಟದಪ್ಪ ಅಂತಂದ್ರೆ ಇಂಡಿಯಾ GDP 8.2 ಇತ್ತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ GDP ಎಷ್ಟದಪ್ಪ ಅಂತಂದ್ರೆ 10.2 ಅದ. ಸೊ 2% ಹೆಚ್ಚಿಗದ. ಓಕೆ. 23-24 ಫೈನಾನ್ಷಿಯಲ್ ಇಯರ್ನಾಗ. ಓಕೆ. ನೆಕ್ಸ್ಟ್, ಇನ್ನು ದೇಶದ ಉದ್ಯೋಗ ಅವಕಾಶಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನ. ಸೊ ಉದ್ಯೋಗ ಅವಕಾಶದಾಗ ಫಸ್ಟ್ ಬೆಂಗಳೂರು ಅದ, ನೆಕ್ಸ್ಟ್ ಚೆನ್ನೈ ಮತ್ತು ದೆಹಲಿ. ನೆಕ್ಸ್ಟ್ ಇನ್ನು ಜಂಬೂ ಸವಾರಿ ಸತ್ತಿಗೆ ಕುಣಿತ ಕಲಾತಂಡಕ್ಕೆ ಪ್ರಥಮ ಬಹುಮಾನ. ಯಾವ ಕಲಾತಂಡಕ್ಕೆ ಸಿಕ್ಕ್ಯದಪ್ಪ ಅಂತಂದ್ರೆ ಇದು ವಿಜಯಪುರ ಜಿಲ್ಲೆಯ ತಿಕೋನ ತಾಲೂಕಿನ ಸಿದ್ದಾಪುರ್ ರೇವಣಸಿದ್ದೇಶ್ವರ ಯುವ ಕಲಾ ಸಂಘಕ್ಕೆ ಸಿಕ್ಕಿದೆ ಬಹುಮಾನ. ನೆಕ್ಸ್ಟ್, ಕರ್ನಾಟಕ ಸರ್ಕಾರದಿಂದ ಮಹತ್ವಾಕಾಂಕ್ಷಿ ಗೃಹ ಆರೋಗ್ಯ ಯೋಜನೆಗೆ ಚಾಲನೆ. ಸೊ ಏನು ಮಾಡ್ಯದ ಕರ್ನಾಟಕ ಗೌರ್ಮೆಂಟ್ ಯಾವ್ದು ಮಾಡ್ಯದಪ್ಪ ಅಂತಂದ್ರೆ ಗೃಹ ಆರೋಗ್ಯ ಅಂತ ಒಂದು ಯೋಜನೆ ಸ್ಟಾರ್ಟ್ ಮಾಡಿದೆ. ಸೊ ಆ ಯೋಜನೆ ಪ್ರಕಾರ ಏನಪ್ಪ ಅಂತ ಯಾವಾಗ ಸ್ಟಾರ್ಟ್ ಮಾಡ್ಯಂದ್ರೆ ಅಕ್ಟೋಬರ್ 2024ನಾಗ. ಸೊ ಇದು ಮೇನ್ ಏನು ಏಮಪ್ಪ ಅಂತಂದ್ರೆ ಅಸಾಂಕ್ರಾಮಿಕ ರೋಗಗಳು ಅದನ್ನು ನಿಯಂತ್ರಣ ಮಾಡೋದೇ ಇದ್ರ ಮೇನ್ ಯೋಗ. ಈ ಯೋಜನೆಯು ಆರೋಗ್ಯ ಸೇವೆಯೇ ಮನೆ ಬಾಗಿಲಿಗೆ ಎಂಬ ಹಣೆಪಟ್ಟಿಯೊಂದಿಗೆ ಆರಂಭವಾಗಿದ್ದು ಪ್ರಾರಂಭಿಕವಾಗಿ ಕೋಲಾರ್ನಲ್ಲಿ ಜಾರಿಯಾಗಲಿದೆ. ಇನಿಷಿಯಲಿ ಏನಾಗ್ತದೆ ಕೋಲಾರ್ನಾಗ ಜಾರಿ ಆಗ್ತದೆ. ಆಮೇಲೆ 2025ನಾಗ ಎಲ್ಲ ಉಳಿದಿದ್ದು ಡಿಸ್ಟಿಕ್ಸ್ಗಳಿಗೂ ತರ್ತಾರೆ, ಜಾರಿ ಮಾಡ್ತಾರೆ. ಸೊ ಇದ್ರೊಳಗೆ ಅಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಏನು ಗೊತ್ತಿರ್ಬೇಕು ನಿಮ್ಗೆ. ಎದಕ್ಕದ ಇದಕ್ಕೆ ಮೇನ್ ಗೃಹ ಆರೋಗ್ಯ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮತ್ತು ನಿರ್ವಹಣೆ. ಅದರೊಳಗೆ 6 ಅಸಾಂಕ್ರಾಮಿಕ ರೋಗಗಳು ಬರ್ತಾವೆ. ಯಾವುದು? ಶುಗರ, BP ಮತ್ತು ಮೌತ್ ಕ್ಯಾನ್ಸರ್ ಮತ್ತು ಬ್ರೀಸ್ಟ್ ಕ್ಯಾನ್ಸರ್ ಮತ್ತು ಗರ್ಭದ ಕ್ಯಾನ್ಸರ್ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ರೋಗಗಳು.
ಸೊ ಪ್ರಾಥಮಿಕ ಹಂತದ ತಪಾಸಣೆದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಗ್ರಾಮೀಣ ಭಾಗದ 30 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕಗಳಿಗೆ ಮನೆ ಭೇಟಿ ನೀಡಿ ಸೊ ಇವೆಲ್ಲ ಟೆಸ್ಟ್ ಮಾಡ್ತಾರೆ. ಓಕೆ, ಯಾರು ಆರೋಗ್ಯ ಕಾರ್ಯಕರ್ತರು ಗ್ರಾಮೀಣ ಭಾಗದಾಗ ಹೋಗಿ 30 ಇಯರ್ಸ್ ಯಾರು ಹೆಚ್ಚಿಗರಲ್ಲ ಅವರಿಗೆಲ್ಲ ಈ ಟೆಸ್ಟ್ ಮಾಡಿಸ್ತಾರೆ. ಸೊ ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಮತ್ತು ಆಪ್ತ ಸಮಾಲೋಚನೆ. ಸೊ ಈ ಅಸಂಕ್ರಾಮಿಕ ರೋಗಗಳಿಗೆ ಪ್ರಮುಖ ಕಾರಣವಾದ ಸ್ಲೀಪ್ ಅಪ್ನಿಯಾ, ನಿದ್ರೆಯಲ್ಲಿ ಉಸಿರುಗಟ್ಟೋದು, BPM ಅಸಮತೋಲನ, ಧೂಮಪಾನ ಮತ್ತು ಮದ್ಯಪಾನ ವ್ಯಸನ ಮುಕ್ತದ ಬಗ್ಗೆ ಆರೋಗ್ಯ ಶಿಕ್ಷಣ ಮತ್ತು ಆಪ್ತ ಸಮಾಲೋಚನೆ ಮುಖಾಂತರ ನಿಯಂತ್ರಣ ಕ್ರಮ ಕೈಗೊಳ್ಳುವುದು. ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅವ್ರಿಗೆ ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಅವರಿಗೆ ರೋಗಗಳ ನಿಯಂತ್ರಣ ಮತ್ತು ನಿರ್ವಹಣೆಗಳ ಬಗ್ಗೆನೂ ಹೇಳ್ತಾರೆ. ಹ್ಯಾಂಗೆ ನಾವು ಅದಕ್ಕೆ ರೋಗ ನಿಯಂತ್ರಣ ಮಾಡ್ಬೋದು, ನಿರ್ವಹಣೆ ಮಾಡ್ಬೋದು. ಅವ್ರಿಗೆ ಏನಾರ ಭಾಳ ಆರಾಮಿರಲಿಲ್ಲ ಅಂತಂದ್ರೆ ಉಚಿತ ಔಷಧಿಗಳು ಕೂಡ ಕೊಡ್ತಾರೆ. ಮತ್ತು ಈ ಮೂಲಕ ಏನಪ್ಪ ಅಂತಂದ್ರೆ ಅಡ್ಡ ಪರಿಣಾಮ ಮತ್ತು ಅಕಾಲಿಕ ಮರಣವನ್ನು ತಡೆಗಟ್ಟೋದು ಇದರ ಯೋಜನೆಯ ಮೂಲ ಉದ್ದೇಶ ಆಗಿದೆ. ಸೊ ನಿಮಗಿದು ಗೊತ್ತಿರಬೇಕು, ಕರ್ನಾಟಕದ ಪಂಚ ಗ್ಯಾರಂಟಿಗಳು ಯಾವ್ಯಾವು ಅಂತ. ಯಾವುದು ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ. ಓಕೆ, ಸೊ ಗೃಹಲಕ್ಷ್ಮಿಯರೇ ಗೊತ್ತಾ ನಿಮಗೆ, ಪ್ರತಿ ಕುಟುಂಬದ ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು DBT ಮೂಲಕ. ಅನ್ನಭಾಗ್ಯಪ್ಪ ಅಂತಂದ್ರೆ ಅರ್ಹ ಫಲಾನುಭವಿಗಳಿಗೆ 5 ಕಿಲೋ ಹೆಚ್ಚಿಗೆ ಕೊಡ್ತಾರೆ. ಓಕೆ ನೆಕ್ಸ್ಟ್ ಗೃಹಜ್ಯೋತಿಯಪ್ಪ ಅಂತಂದ್ರೆ ಮಾಸಿಕ 200 ಯೂನಿಟ್ ಫ್ರೀ ಬರ್ತದೆ ಎಲೆಕ್ಟ್ರಿಸಿಟಿ. ಶಕ್ತಿ ಯೋಜನೆಯಪ್ಪ ಅಂತಂದ್ರೆ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಫ್ರೀ ಬಸ್ ಫೆಸಿಲಿಟಿ. ಯುವ ನಿಧಿಯಪ್ಪ ಅಂತಂದ್ರೆ ಡಿಗ್ರಿ ಮುಗೀತಂದ್ರೆ 3,000, ಡಿಪ್ಲೊಮಾ ಮುಗೀತಂದ್ರೆ 1,500 ರೂಪಾಯಿ ಮ್ಯಾಕ್ಸಿಮಮ್ 2 ವರ್ಷದಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಕರ್ನಾಟಕವನ್ನು ಆಕರ್ಷಣೀಯ ಪ್ರವಾಸಿ ತಾಣವಾಗಿ ರೂಪಿಸಲು ನೂತನ ಪ್ರವಾಸೋದ್ಯಮ ನೀತಿ ಏನು ನ್ಯೂ ಟೂರಿಸಮ್ ಪಾಲಿಸಿ ಮಾಡ್ಯಾರ. ಯಾವುದು 24 to 29. ಸೊ ಈ ಟೂರಿಸಮ್ ಪಾಲಿಸಿದ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಇಂಡಿಯಾನಾಗ ದೇಶೀಯ ಇದ್ರೊಳಗೆ ಟಾಪ್ 3ನಾಗ ಹೆಚ್ಚಿಗೆ ನಮ್ಮದು ಸ್ಟೇಟ್ ಇರಬೇಕು. ಹಾಗೆ ಮತ್ತು ವಿದೇಶಿಗರ ಭೇಟಿನಾಗ ಟಾಪ್ 5ನಾಗ ನಮ್ಮದು ಕರ್ನಾಟಕ ಇರಬೇಕಂತ ಮೇನ್ ಗೋಲ್. ಓಕೆ, ಟಾಪ್ 3 ದೇಶೀಯ ಟೂರಿಸ್ಟ್ಗಳು ವಿದೇಶಿಯ ಟೂರಿಸ್ಟ್ನಾಗ ಟಾಪ್ 5 ವಿಸಿಟ್ ಮಾಡಿರೋದು ಸ್ಟೇಟ್ ನಮ್ಮ ಕರ್ನಾಟಕನೇ ಆಗಬೇಕಂತ ಅದ್ರ ಮೇನ ಉದ್ದೇಶ. ಈ ಅಭಿವೃದ್ಧಿಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಅಡ್ವೆಂಚರ್, ಕೃಷಿ, ಬೀಚ್, ಕರಾವಳಿ ಪ್ರವಾಸೋದ್ಯಮ ಸೇರಿದಂತೆ 25 ವಿಷಯ ಆಧಾರಿತ ಕ್ಷೇತ್ರಗಳನ್ನು ಗುರುತಿಸಿ 54 ನಾನಾ ಯೋಜನೆಗಳನ್ನು ರೂಪಿಸಲಾಗಿದೆ. ಅಂದರೆ ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರಿಗೆ ಟೂರಿಸ್ಟ್ಗಳಿಗೆ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ. ಇದೊಂದು ನೆನಪಿಟ್ಕೋರಿ. ವರ್ಲ್ಡ್ ಪೋಲಿಯೋ ಡೇ ಯಾವಾಗದ ಅಂತಂದ್ರೆ October 24. ಅದರ ಥೀಮ್ ಏನಿತ್ತಪ್ಪ ಅಂತಂದರೆ ಗ್ಲೋಬಲ್ ಮಿಷನ್ ಟು ರೀಚ್ ಎವ್ರಿ ಚೈಲ್ಡ್. ಓಕೆ, ನೆಕ್ಸ್ಟ್ ಪೋಲಿಯೋ ಮುಕ್ತ ಭಾರತ ಯಾವಾಗ ಆಗ್ಯದಪ್ಪ ಅಂತಂದ್ರೆ 2014 ಆಗ್ಯದ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವ್ರು ಘೋಷಣೆ ಮಾಡಿದ್ದಾರೆ 2014 ಆಗಿತ್ತು. ನೆಕ್ಸ್ಟ್ ನ್ಯಾಷನಲ್ ಯುನಿಟಿ ಡೇ ಯಾವಾಗದ October 31. ಸೊ ಇದು ಯಾರು ಸವಿ ನೆನಪಿಗೋಸ್ಕರ ಮಾಡ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಇವ್ರಿಗೇನಂತಾರೆ ಬಿಸ್ಮಾರ್ಕ್ ಅಂತಾರೆ. ಯಾಕಪ್ಪ ಅಂತಂದ್ರೆ ಯೂನಿಫಿಕೇಷನ್ಸ್ನಾಗ ಹೆಲ್ಪ್ ಮಾಡ್ತಾರೆ. ಸೊ ಇವ್ರಿಗೆ ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಫುಡ್ ಡೇ ಯಾವಾಗಪ್ಪ ಅಂತಂದ್ರೆ October 16 ಫುಡ್ ಡೇ. ಸೊ ಇದ್ರ ಥೀಮ್ ಏನಿತ್ತು, ಉತ್ತಮ ಜೀವನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಆಹಾರ. ಓಕೆ, ನೆಕ್ಸ್ಟ್ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆ, ಫಸ್ಟ್ ಏಷ್ಯನ್ ಬುದ್ಧಿಸ್ಟ್ ಸಮಿಟ್ ಎಲ್ಲಾಗ್ಯದಪ್ಪ ಅಂತಂದ್ರೆ ನ್ಯೂ ದಿಲ್ಲಿ. ಇದು ಭಾಳ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಫಸ್ಟ್ ಏಷ್ಯನ್ ಬುದ್ಧಿಸ್ಟ್ ಸಮಿಟ್ ಆಗ್ಯದ ಎಲ್ಲಿ, ನ್ಯೂ ದಿಲ್ಲಿ. ಇದು ಯಾರು ಆಯೋಜಿಸಿರಪ್ಪ ಅಂತಂದ್ರೆ ಸಂಸ್ಕೃತಿ ಸಚಿವಾಲಯ. ಓಕೆ, ಇದು ನೀನು ನೆನಪಿರಬೇಕು, ಹಿಸ್ಟ್ರಿನಾಗ ಬರ್ತದೆ. ಇವು ಬುದ್ಧಿಸ್ಟ್ ಸಮಿಟ್ಗಳು ಯಾವಾಗಾಗಿವೆ, 1st, 2nd, 3rd, 4th. ಫಸ್ಟ್ ರಾಜಗೃಹ, 2nd ವೈಶಾಲಿ, 3rd ಪಾಟಲಿಪುತ್ರ, 4th ಕುಂಡಲಿವನ. ಸೊ ಅದು ಯಾರು ಹೋಸ್ಟ್ ಯಾರು ಮಾಡಿರಪ್ಪ ಅಂತಂದ್ರೆ ಫಸ್ಟ್ ಅಜಾತಶತ್ರು, ಆಮೇಲೆ ಅಶೋಕ, ಆಮೇಲೆ ಆಮೇಲೆ ಕನಿಷ್ಕ. ಸೊ ಇದರ ಅಧ್ಯಕ್ಷತೆ ಯಾರು ವಹಿಸಿರಪ್ಪ ಅಂತಂದ್ರೆ ಮಹಾಕಶ್ಯಪ್, ಸಭಾಕವಿ, ತಿಸ್ತಾ ಮತ್ತು ವಸುಮಿತ್ರ. ಯಾರು? ಮಹಾಕಶ್ಯಪ್, ಸಭಾಕವಿ, ತಿಸ್ತಾ ಮತ್ತು ವಸುಮಿತ್ರ. ನೆಕ್ಸ್ಟ್ 3 ವರ್ಷ ಪೂರೈಸಿದ PM ಗತಿಶಕ್ತಿ 2021 ಅಕ್ಟೋಬರ್ನಾಗ ಸ್ಟಾರ್ಟ್ ಮಾಡಿರು. ಯಾರು?
ಪಿ ಎಮ್ ಮೋದಿಯವ್ರು ಹೇಳಿರು ಸ್ಟಾರ್ಟ್ ಮಾಡ್ತೇವೆ ಅಂತ. ಸೊ ಅದಕ್ಕೀಗ 3 ಇಯರ್ಸ್ ಆಗ್ಯದ. ಸೊ ಗತಿಶಕ್ತಿ ಪ್ಲ್ಯಾನ್ ಅಪ್ಪ ಅಂತಂದ್ರೆ ಏನಿಲ್ಲ, ಎಲ್ಲ ಕಡೆ ಇಂಟಿಗ್ರೇಷನ್ ಡೆವಲಪ್ಮೆಂಟ್ ಮಾಡೋದು ಎಲ್ಲ ಸಚಿವಾಲಯ ನಡಬರ್ಕ್ ಅಂದ್ರೆ ಸ್ಮೂತ್ ಫ್ಲೋ ಆಗಬೇಕಂತ ವರ್ಕ್. ಈಗ ಫಾರ್ ಎಕ್ಸಾಂಪಲ್ ರೋಡ್ ನಡೀತಿರ್ತಂತ ತಿಳ್ಕೊರಿ, ರೋಡ್ ಆದ ಬಳಿಕ ಬೇರೆ ಇಲಾಖೆ ಬಂದು ರೋಡ್ ಕೆದರಿಗೆಸಿಂದ ಡ್ರೈನೇಜ್ ಮಾಡ್ಬಾರ್ದು. ಸೊ ಅದ್ರ ಬಗ್ಗೆ ಕೋಆರ್ಡಿನೇಷನ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಪಿ ಎಮ್ ಗತಿಶಕ್ತಿ ಮೇನ್, ಅದು ಒಂದು ಮೇನ್ ಕಾರಣ. ಇದಾದ ನೋಡಿ, ಭಾರತೀಯ ಮೂಲ ಸೌಕರ್ಯ ವಲಯದಲ್ಲಿ ಕ್ರಾಂತಿ ಮಾಡುವ ಗುರಿಯನ್ನು ಹೊಂದಿದೆ. ವಲಯವಾರು ಯೋಜನೆಗೆ ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿ ಅಭಿವೃದ್ಧಿಗೆ ಚಾಲನೆ ನೀಡಿದ್ದಾರೆ. ಇದರೊಳಗೆ ಮಿಡಲ್ ಮ್ಯಾನ್ಸ್ಗಳು ಇಲ್ಲದ ಕಾರಣ ಈ ಯೋಜನೆ ವಿಳಂಬ ತಗ್ಗಿದೆ. ಇದು ಜನರಿಗೆ ಹೊಸ ಅವಕಾಶ ಸೃಷ್ಟಿಸಿದೆ. ವರ್ಲ್ಡ್ ಬ್ಯಾಂಕ್ ಏನು ರಿಪೋರ್ಟ್ ಮಾಡ್ಯದಪ್ಪ ಅಂತಂದ್ರೆ ಇಂಡಿಯಾನಾಗ 12.9 ಕಡು ಬಡವರ ಅಂತ ಹೇಳ್ಯದ. ಸೊ 2021 16.7 ಕೋಟಿ ಇದ್ದಿದ್ದು 2 ವರ್ಷನಾಗ ಕಡಿಮೆ ಆಗಿಸಿಂದ 3.8 ಕೋಟಿ ಇಳಿಕೆ ಆಗ್ಯದ ಅಂತಲೂ ಕೂಡ ಹೇಳಿದ್ದಾರೆ. ಅಂತಂದ್ರೆ 16.7 ಇದ್ದಿದ್ದು ಅದರೊಳಗೆ 3.8 ಜನ ಏನಾಗ್ಯದ ಕಡು ಬಡವರಲ್ಲಿಂದ ಹೊರಗೆ ಬಂದಿದ್ದಾರೆ. ಟೋಟಲ್ ಇನ್ನೂ ಎಷ್ಟರ 12.9 ಕೋಟಿ. ಅದು ಡಾಗ್ ಬಗ್ಗೆ ಹೇಳ್ತೀನಿ ಅಂದಲ್ಲ, ಅದು ಇಲ್ಲದ ನೋಡ್ರಿ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಆಪರೇಷನ್ ಆಸನ್, ಇದು ಕೂಡ ಇಂಪಾರ್ಟೆಂಟ್ ಇದು. ಓಕೆ, ಯಾವುದು ಆಪರೇಷನ್ ಆಸಾನ್. ಜಮ್ಮು ಕಾಶ್ಮೀರದ ಅಖ್ನೂರ್ ಬಳಿ 3 ಉಗ್ರರನ್ನು ಹೊಡೆದುರುಳಿಸುವ ಯಾವುದು ಆಪರೇಷನ್ ಆಸನ್ ಇದು ಭಾರತೀಯ ಸೇನೆಯನ್ನು ಮಾಡಿದೆ. ಈ ಮಿಷನ್ ಟೈಮ್ನಾಗ ಯಾವುದು ಒಂದು ಫ್ಯಾಂಟಮ್ ಅಂತ ಒಂದು ನಾಯಿ ಕೂಡ ಸತ್ತಿದೆ. ನೆಕ್ಸ್ಟ್ 149th ಅಸೆಂಬ್ಲಿ ಆಫ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಎಲ್ಲಾಗಿದೆಯಪ್ಪ ಅಂತಂದ್ರೆ ಜೆನೆವಾನಾಗ ಆಗಿದೆ. ಯಾವುದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ IPU ಇದು ಎಲ್ಲಾಗಿದೆ, ಜೆನೆವಾನಾಗ ಆಗಿದೆ. ಸೊ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತಂದ್ರೇನು, ಇದು ರಾಷ್ಟ್ರೀಯ ಸಂಸತ್ಗಳ ಅಂತಾರಾಷ್ಟ್ರೀಯ ಮಟ್ಟದ ಒಕ್ಕೂಟವಾಗಿದೆ. ಓಕೆ, 1889 ಇದು ಸ್ಥಾಪನೆ ಆಗ್ತದ. ಸೊ ಸ್ವಿಟ್ಜರ್ಲ್ಯಾಂಡ್ನ ಜೆನೆವಿನ ಕೇಂದ್ರ ಕಚೇರಿ ಅದ. ಸೊ 180 ರಾಷ್ಟ್ರಗಳ ಸಂಸತ್ಗಳ ಸದಸ್ಯತ್ವವನ್ನು ಹೊಂದಿದೆ. ಟೋಟಲ್ 180 ಕಂಟ್ರೀಸ್ ಏನವ ಇದ್ರದ್ದು ಮೆಂಬರ್ಸ್ ಅವ ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ದು. ಓಕೆ, 14 ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿವೆ. ಸಂಸತ್ಗಳಲ್ಲಿ ಆಡಳಿತವನ್ನು ಪಾರದರ್ಶಕತೆಯನ್ನು ಮೂಡಿಸುವುದು ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನು ವೃದ್ಧಿಸುವುದು ಈ ಒಕ್ಕೂಟದ ಉದ್ದೇಶವಾಗಿದೆ. ಇದು ಎಲ್ಲಿ ನಡೆದ ಅಷ್ಟೇ ನೆನಪಿಟ್ಕೋರಿ. ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ನ ಇದರೊಳಗೆ ಜಾಯ್ನ್ ಆಗಿರೋದು ನಮ್ಮ ಓಂ ಬಿರ್ಲಾ. ಇದು ಎಲ್ಲಿ ನಡೆದ ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಾಗ ಆಗಿದೆ. ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಆಸ್ಟ್ರೇಲಿಯಾದ ಸಿಡ್ನಿ. ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಎಲ್ಲಾಗಿದೆಯಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ಸಿಡ್ನಿನಾಗ ಆಗಿದೆ. ಸೊ 2025 ಕ್ವಾಡ್ ಶೃಂಗಸಭೆ ಇದು ಎಲ್ಲಾಗದ್ದಪ್ಪ ಅಂತಂದ್ರೆ ಇಂಡಿಯಾನಾಗ ಆಗತ್ತದ. ಸೊ ಕ್ವಾಡ್ ಬಗ್ಗೆ ನಿಮಗೆ ಗೊತ್ತದ, 2007 ಎಸ್ಟಾಬ್ಲಿಷ್ ಆಗ್ಯದ. ಇಂಡಿಯಾ, ಅಮೇರಿಕಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಇದ್ರ ಮೆಂಬರ್ಸ್. ಸೊ ಇವ್ರು 4 ಮಂದಿ ಕಲ್ತು ಯಾವ್ದು ಮಾಡ್ತಾರೆ, ಮಲಬಾರ್ ಎಕ್ಸಸೈಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ನ್ಯೂ ಕ್ವಾಡ್ ಅಂತ ಯಾವುದು ಕರೀತಾರಪ್ಪ ಅಂತಂದ್ರೆ I2U2. I2 ಅಂತಂದರೆ ಇಂಡಿಯಾ ಮತ್ತು ಇಸ್ರೇಲ್, U2 ಅಂತಂದರೆ USA ಮತ್ತು UAE. ಓಕೆ, ನೆಕ್ಸ್ಟ್ ಬ್ಯಾಲನ್ ಡಿಯಾರ್ ಪ್ರಶಸ್ತಿ ಗೆದ್ದ ಸ್ಪೇನ್ ತಾರೆ ರೋಡ್ರಿ. ಸೊ ಬ್ಯಾಲನ್ ಡಿಯಾರ್ 2024 ಫುಟ್ಬಾಲ್ದು ರಿಲೀಸ್ ಮಾಡಿದ್ದಾರೆ. ಸೊ ಅದರೊಳಗೆ ಮೇಲ್ ವಿಭಾಗದಾಗ ರೋಡ್ರಿ ಗೆದ್ದಾರೆ ಮತ್ತು ಮಹಿಳಾ ವಿಭಾಗದಾಗ ಐತಾನ ಬೋನ್ಮತಿ. ಯಾರು ಪುರುಷರ ವಿಭಾಗದಾಗ ಯಾರು ರೋಡ್ರಿ ಗೆದ್ದಾರೆ ಮತ್ತು ಮಹಿಳೆಯರ ವಿಮಾನದಾಗ ಐತಾನ ಬೋನ್ಮತಿ ಅವರು ಗೆದ್ದಿದ್ದಾರೆ. ಸೊ ಅತಿ ಹೆಚ್ಚು ಟೈಮ್ ಗೆದ್ದವ್ರು ಯಾರಪ್ಪ ಅಂತಂದ್ರೆ ಲಿಯೋನೆಲ್ ಮೆಸ್ಸಿ 8 ಟೈಮ್ ಗೆದ್ದಿದ್ದಾರೆ. ಸೊ ಭಾರತೀಯ ನೆರವಿನಿಂದ UPI ಜಾರಿಗೆ ಮಾಲ್ಡೀವ್ ಸರ್ಕಾರ. ಸೊ ಈಗ ಏನು ಮಾಡ್ಲತ್ತದ, UPI ಮಾಲ್ಡೀವ್ಸ್ನು ಯೂಸ್ ಮಾಡಬೇಕಂತ ಡಿಸೈಡ್ ಆಗಿದ್ದಾರೆ. UPI ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. UPI ಅಂತಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ಇದು ಡೆವಲಪ್ಮೆಂಟ್ ಮಾಡಿದವರು NPCI. ಓಕೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಸೊ ಇದು ಕಂಟ್ರೋಲ್ ಯಾರು ಮಾಡ್ತಾರೆ, RBI ಕಂಟ್ರೋಲ್ ಮಾಡ್ತದೆ. ಸೊ UPI ಈಗಾಗಲೇ 8 ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದೆವು. ಅವು ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಅಳವಡಿಸ್ಕೊಂಡಿರೋದು ಭೂತಾನ್.
ಭೂತಾನ್ ಆದ ಬಳಿಕ ಯು ಎ ಇ. ಭೂತಾನ್, ಯು ಎ ಇ, ಸಿಂಗಾಪುರ್, ನೇಪಾಳ್, ಫ್ರಾನ್ಸ್, ಶ್ರೀಲಂಕಾ, ಮಾರಿಷಿಯಸ್, ಮಾಲ್ಡೀವ್ಸ್. ಇವು ಫಿಕ್ಸ್ ನೆನಪಿಡ್ಬೇಕು, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಫಸ್ಟ್ ಯುರೋಪಿಯನ್ ಯಾವುದಪ್ಪ ಅಂತಂದ್ರೆ ಫ್ರಾನ್ಸ್. ಓಕೆ, ಭೂತಾನ್, ಯು ಎ ಇ, ಸಿಂಗಾಪುರ್, ನೇಪಾಳ್, ಫ್ರಾನ್ಸ್, ಶ್ರೀಲಂಕಾ, ಮಾರಿಷಿಯಸ್, ಮಾಲ್ಡೀವ್ಸ್. ನೆಕ್ಸ್ಟ್, ಭಾರತದ ರೂಪೇ ಕಾರ್ಡ್ ಅಳವಡಿಸಿಕೊಂಡ ರಾಷ್ಟ್ರಗಳು. ರೂಪೇ ಕಾರ್ಡ್ ಕೂಡ ನಮ್ಮದು ಅದ. ಇದು ಯಾವಾಗ ಲಾಂಚ್ ಮಾಡ್ಯಾರ? 2014ನಾಗ. ರೂಪೇ ಅಂತಂದ್ರೆ ರುಪಿ ಆ್ಯಂಡ್ ಪೇಮೆಂಟ್ ಅಂತ. ಸೊ ಇದು ಅಳವಡಿಸಿಕೊಂಡ 5 ರಾಷ್ಟ್ರಗಳು. ಯಾವುದು? ಒಂದು ಭೂತಾನ್, ಸಿಂಗಾಪುರ್, ಇದು ಕೂಡ ಫಸ್ಟ್ ಭೂತಾನೇ ತೊಗೊಂಡು, ಇದು ಕೂಡ ಫಸ್ಟ್ ಭೂತಾನ್, ಸಿಂಗಾಪುರ್, ಯು ಎ ಇ, ನೇಪಾಳ್ ಮತ್ತು ಮಾರಿಷಿಯಸ್. ಸೊ ಮಾಲ್ಡೀವ್ಸ್ ರೀಸೆಂಟಾಗಿ UPI ತೊಗೋಬೇಕಂತ, ಅಳವಡಿಸಿಕೊಳ್ಬೇಕಂತ ಭಾರತ ಸಂಗಟ ಟ್ರೀಟಿ ಮಾಡಿಕೊಂಡು. ಇದು ಅಮೇರಿಕಾದಿಂದ ಭಾರತ 4 ಕಂಪನಿಗಳ ಅಮೇರಿಕದ ದಿಗ್ಬಂಧನ ಅಂತಂದ್ರೆ ಇದೇನು ಇಸ್ರೇಲ್ ವಾರ್ ಅಲ್ಲತ್ತಿತ್ತಲ್ಲ, ರಷ್ಯಾ ಇಸ್ರೇಲ್ ವಾರ್. ಸೊ ಅದಕ್ಕೆ ರಾ ಮಟೀರಿಯಲ್ಸ್ ಇಂಡೈರೆಕ್ಟಾಗಿ ಸಪ್ಲೈ ಆಲತ್ತವ ರಷ್ಯಾಕ್ಕೆ ಇಂಡಿಯನ್ ಕಂಪ್ನೀಸ್ಲಿಂತ ಅಂತ ಹೇಳಿಗೆಸಿಂದ ಅಮೇರಿಕಾದವ್ರು ಏನು ಮಾಡ್ಯಾರ? 4 ಕಂಪ್ನಿಗಳ ಮ್ಯಾಗ ದಿಗ್ಬಂಧನ ಹಾಕ್ಯಾರ. ಅವು ಕಂಪ್ನಿಗಳು ಇವೆಲ್ಲವ ನೋಡ್ರಿ, 4 ಕಂಪ್ನಿಗಳು. ಇದೇನು ಅಂಥ ಪರಿ ಏನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಒಂದು ಐಡಿಯಾ ಇರಲಿ. ನೆಕ್ಸ್ಟ್, ಮನೆಯಲ್ಲಿಯೇ ಜನನ ಮರಣ ನೋಂದಣಿ ಮಾಡುವ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ CRS ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡ್ಯಾರ. CRS ಆ್ಯಪ್ ಏನು? ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಸೊ ಇದು ಯಾರ ಅಂಡರ್ ಬರ್ತಪ್ಪ ಅಂತಂದ್ರೆ ಕೇಂದ್ರ ಗೃಹ ಸಚಿವ ಅವರು ಅಮಿತ್ ಶಾ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಯಾರು ಡೆವಲಪ್ಮೆಂಟ್ ಮಾಡಿದಾರಪ್ಪ ಅಂತಂದ್ರೆ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಮಾಡಿರೋದು ಯಾರು? ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾದವರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಆ್ಯಪ್ ಮೂಲಕ ಏನು ಹೆಲ್ಪ್ ಮಾಡ್ತದೆ ಈ ಆ್ಯಪಪ್ಪ ಅಂತಂದ್ರೆ ಸಿವಿಲ್ ಪರ್ಸನ್ಸ್ಗಳು ಏನು ಇರ್ತಾರಲ್ಲ, ನಾಗರಿಕರು, ಅವ್ರಿಗೆ ಜನನ ಮತ್ತು ಮರಣ ಎಲ್ಲೇ ಆಗಿರ್ಲಿಕ್ಕೆ ಸೊ ಅದು ನೀವು ಈ ಆ್ಯಪ್ ಮೂಲಕ ನೋಂದಣಿಯನ್ನು ಮಾಡಬಹುದು. ಸೊ ಇದು ಯಾವುದೇ ಸ್ಥಳದಲ್ಲಿ ಅವರ ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಜನನ ಮರಣ ನೋಂದಾಯಿಸಲು ನಾಗರಿಕರಿಗೆ ಅವಕಾಶ ಒದಗಿಸಲಾಗಿದೆ. ಈ ನೋಂದಣಿಗಳನ್ನು ಡಿಜಿಟಲೀಕರಣ ಮಾಡುತ್ತೇವೆ ಮತ್ತು ಈ ಪ್ರಕ್ರಿಯೆಯನ್ನು ಕಾಗದ ರಹಿತವಾಗಿರುತ್ತದೆ. ಸೊ ಇದು ಫುಲ್ ಡಿಜಿಟಲ್ ಅದ. ಓಕೆ, ಯಾವುದು? CRS. ಇದು ಅದಕ್ಕೆ ಬರ್ತ್ ಮತ್ತು ಡೆತ್ ರಿಜಿಸ್ಟ್ರೇಷನ್ ಮಾಡಿಸೋ ಸಲ. ಅಯೋಧ್ಯೆಯಲ್ಲಿ ದೀಪೋತ್ಸವ ಮಾಡಿದ್ದಾರೆ. UPನಾಗ ಬರ್ತಾವೆ ಅಯೋಧ್ಯ. ಓಕೆ, ನೆಕ್ಸ್ಟ್, 2036 ಒಲಿಂಪಿಕ್ಸ್ IOCಗೆ ಆಸಕ್ತಿ ಪತ್ರ ಸಲ್ಲಿಸಿದ ಭಾರತ. ಸೊ ನಾವು ಹೋಸ್ಟ್ ಮಾಡ್ತೇವೆ 2036 ಒಲಿಂಪಿಕ್ಸ್ ಅಪ್ಪ ಅಂತ ಯಾರು ಕೊಟ್ರಪ್ಪ ಅಂತಂದ್ರೆ ಇಂಡಿಯಾದವ್ರು ಅವ್ರದ್ದು ಒಪಿನಿಯನ್ ಲೆಟರ್ ಕೊಟ್ಟಿದ್ದಾರೆ. ಯಾರಿಗೆ? ಇಂಡಿಯನ್ ಒಲಿಂಪಿಕ್ ಕಮಿಷನ್ದವ್ರಿಗೆ. ಸೊ ನೀವು ಇದು ನೆನ್ಪಿಡಬೇಕು, 2020 ಜಪಾನ್ನಾಗ ಆಗಬೇಕಾಗಿತ್ತು, ಬಟ್ ಡ್ಯೂ ಟು ಕೋವಿಡ್ 2021 ಆಗೈತೆ ಜಪಾನ್. ಸೊ ಜಪಾನ್ ಆದ್ಮೇಲೆ 2024 ಫ್ರಾನ್ಸ್ನಾಗ ಆಗಿತ್ತು. ಅದಾದ್ಮೇಲೆ 28 ಅಮೇರಿಕಾದಾಗ ಆಗದ ಲಾಸ್ ಏಂಜಲಸ್ನಾಗ. ನೆಕ್ಸ್ಟ್ 2032 ಆಸ್ಟ್ರೇಲಿಯಾದ ಬ್ರಿಸ್ಬೇನ್ದಾಗ ಆಗದ. ಓಕೆ, ಇದ್ರೊಳಗೆ ನೀವು ಇನ್ನೊಂದು ಸಿಂಪಲಾಗಿ ಏನು ನೆನ್ಪಿಟ್ಕೋಬೋದಪ್ಪ ಅಂತಂದ್ರೆ 2020 ನೋಡ್ರಿ ಜಪಾನ್, 2020 ಜಪಾನ್, 24 ಫ್ರಾನ್ಸ್, 28 USA, 32 ಆಸ್ಟ್ರೇಲಿಯಾ. ಇದರ 3 ಕ್ವಾಡ್ ಕಂಟ್ರೀಸ್ ಯಾವ ನೋಡ್ರಿ, ಫ್ರಾನ್ಸ್ ಎಕ್ಸೆಪ್ಟ್ 2024 ಫ್ರಾನ್ಸ್ ಬಿಟ್ಟು. ಓಕೆ, ನೆಕ್ಸ್ಟ್ 2036 ನಾವು ಆಸಕ್ತಿ ತೋರಿಸಿದೆವು ಅಂದ್ರೆ ನಾವು ವಹಿಸ್ತೇವೆ ಅಂತ. ಸೊ ಇನ್ನೊಂದು 2024 ಫ್ರಾನ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ ನಡೆದಿತ್ತಲ್ಲ, ಅದರೊಳಗೆ ಉದ್ಘಾಟನಾ ಧ್ವಜಾಧಾರಿಗಳು ಯಾರ್ಯಾರು ಇದ್ದರು ಅಂತಂದ್ರೆ PV ಸಿಂಧು ಮತ್ತು ಶರತ್ ಕಮಲ್ ಅವರು. PV ಸಿಂಧು ಬ್ಯಾಡ್ಮಿಂಟನ್, ಶರತ್ ಕಮಲ್ ಅವರು ಟೇಬಲ್ ಟೆನ್ನಿಸ್. ನೆಕ್ಸ್ಟ್ ಸಮಾರೋಪ ಟೈಮ್ನಾಗ ಯಾರು ಬಾವುಟ ಹಿಡಿದವ್ರು ಧ್ವಜಾಧಾರಿಗಳು ಯಾರಪ್ಪ ಅಂತಂದ್ರೆ ಮನು ಭಾಕರ್ ಮತ್ತು PR ಶ್ರೀಜೇಶ್. ಯಾರು? ಮನು ಭಾಕರ್ ಶೂಟಿಂಗ್ದವರು, PR ಶ್ರೀಜೇಶ್ ಗೋಲ್ ಕೀಪರ್. ಓಕೆ, ನೆಕ್ಸ್ಟ್ ಈ ಪ್ಯಾರಾ ಒಲಿಂಪಿಕ್ಸ್ನಾಗ ಸೇಮ್ ಮತ್ತು ಅದೇ ಏನು ಇದ್ರೊಳಗೆ ಯಾರು ಧ್ವಜಾಧಾರಿಗಳಾಗಿರಪ್ಪ ಅಂತಂದ್ರೆ ಸುಮಿತ್ ಅಂತಿಲ್ ಅಂತ ಇವ್ರು ಏನು ಜಾವ್ಲಿನ್ ಥ್ರೋದವರು, ಮತ್ತು ಶಾರ್ಟ್ ಪುಟ್ ಎಸೆತಗಾರ್ತಿ ಭಾಗ್ಯಶ್ರೀ ಜಾಧವ್. ಸುಮಿತ್ ಅಂಟಿಲ್ ಮತ್ತು ಭಾಗ್ಯಶ್ರೀ ಜಾಧವ್. ಸಮಾರೋಪ ಟೈಮ್ನಾಗ ಯಾರು ಇದ್ದರಪ್ಪ ಅಂತಂದ್ರೆ
ಹರ್ವಿಂದರ್ ಸಿಂಗ್ ಯಾರು, ಇವರು ಆರ್ಚರಿದವರು, ಮತ್ತು ಪ್ರೀತಿ ಪಾಲ್ ಅವರು ರನ್ನರ್. ನೆಕ್ಸ್ಟ್, ಭಾರತದಲ್ಲಿ ಟಿ ಬಿ ಪ್ರಮಾಣ ಗಣನೀಯ ಇಳಕೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಏನು ಮಾಡ್ಯಾರ, ಒಂದು ಟಿ ಬಿ ಬಗ್ಗೆ ಒಂದು ರಿಪೋರ್ಟ್ ಮಾಡಿರು. ಸೊ ಗ್ಲೋಬಲ್ ಟಿ ಬಿ ರಿಪೋರ್ಟ್ 2021 ಅಂತ. ಸೊ ಅಲ್ಲಿ October 29 ಡೇಟಿಗೆ. ಸೊ ಈ ರಿಪೋರ್ಟ್ ಪ್ರಕಾರ ಏನು ಹೇಳ್ಯಾರಪ್ಪ ಅಂತಂದ್ರೆ, ಇಂಡಿಯಾದಾಗ ಟಿ ಬಿ ರೇಟ್ ಭಾಳ ಎಕ್ಸ್ಪೋನೆನ್ಷಿಯಲಿ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. 2015ರಿಂದ 23 ಟಿ ಬಿ ಪ್ರಕರಣಗಳು 18% ಇಳಿಕೆ ಆಗಿದೆ ಅಂತ ಹೇಳಿದ್ದಾರೆ. 2015ದಾಗ 1,237 ಮಂದಿ ಟಿ ಬಿ ಆತಿತ್ತು. ಬಟ್ 2023ದಾಗ 1,195 ಮಂದಿಗೆ ಆಗ್ತದೆ. ಸೊ 18% ಟಿ ಬಿ ರೇಟ್ ಕಡಿಮೆ ಆಗಿದೆ ಅಂತ ಹೇಳತ್ತದ. ಮತ್ತು ಹಾಗೆ ಟಿ ಬಿ ಯಾರಿಗಾಗಿರ್ತದೆ ಅದರೊಳಗೆ ಸಾಯೋರಿಗೂ ರೇಟ್ ಕಡಿಮೆ ಆಗ್ಯದಂತ. ಎಷ್ಟು ಪರ್ಸೆಂಟ್? 21%. ಪ್ರತಿ ಲಕ್ಷಕ್ಕೆ 28 ಜನ ಸಾಯ್ತಿರು. ಸೊ ಬಟ್ ಈಗ 22 ಜನನೇ ಸಾಯ್ತಾರೆ. ಸೊ ಟೋಟಲ್ ಇಳಿಕೆ ಕೂಡ ಟಿ ಬಿ ಆಗ ಜನರಿಗೂ ಕಡಿಮೆ ಆಗಿದೆ, ಮತ್ತು ಆದವ್ರ ನಡುಬರ್ಕ್ ಸತ್ತೋರು ಯಾರು ಹೆಚ್ಚಿಗೆ ಸಾಯ್ಲತ್ತಾರ ಅನ್ನೋದು ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಯಾವುದು? ಮಹಿಳಾ ನೌಕರರಿಗೆ ವೇತನ ಸಹಿತ ಮುಟ್ಟಿನ ರಜೆ ಜಾರಿ ಮಾಡಿದ ಒಡಿಸ್ಸಾ ಸರ್ಕಾರ. ಸೊ ಯಾರು ಫಿಮೇಲ್ ಎಂಪ್ಲಾಯರ್ಸ್ ಇರ್ತಾರಲ್ಲ ಗೌರ್ಮೆಂಟ್ದಲ್ಲಿ, ಒಡಿಶಾ ಸರ್ಕಾರವು ಈ ಫಿಮೇಲ್ ವರ್ಕರ್ಸ್ ಯಾರ್ಯಾರು ಇರ್ತಾರಪ್ಪ ಅಂತಂದ್ರೆ ಅವರಿಗೆ ಒಂದು ವೇತನ ಸಹಿತ ಅಂತಂದ್ರೆ ಸ್ಯಾಲ್ರಿ ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಪೀರಿಯಡ್ಸ್ ಟೈಮ್ದಾಗ ಒಂದಿನ ಚುಟ್ಟಿ ಕೊಡ್ತಾರೆ. ಸೊ ಇಲ್ಲ ಅದನ್ನು ಒಡಿಶಾ ಸರ್ಕಾರವು ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು 1ರಂತೆ ವಾರ್ಷಿಕವಾಗಿ ತಿಂಗಳಿಗೆ ಒಂದೊಂದು ಸುಟ್ಟಿ ಕೊಡ್ತಾರೆ. ಟೋಟಲ್ ವರ್ಷಕ್ಕೆ 12 ದಿನ ಸುಟ್ಟಿ ಕೊಡ್ತಾರೆ. ಸೊ ಈಗಿರುವ 15 ಸಾಮಾನ್ಯ ರಜೆಗಳನ್ನು ಹೊರತುಪಡಿಸಿ ಇವು 12 ಎಕ್ಸ್ಟ್ರಾ ದಿನ ಹಾಲಿಡೇ ಸಿಗ್ತಾವ್ರಿ. ನೆಕ್ಸ್ಟ್, ನಿವೃತ್ತಿ ಘೋಷಿಸಿದ ಮಹಿಳಾ ಹಾಕಿ ತಂಡದ ಮಾಜಿ ನಾಯಕಿ ರಾಣಿ ರಾಂಪಾಲ್ ಅವರು ಯಾವ ಕ್ರೀಡೆಗೆ ರಿಲೇಟೆಡ್ ಆರ ಅಂತ ಕೇಳ್ತಾರೆ ಅಷ್ಟೇ. ಇರೋರು ಹಾಕಿ. ನೆಕ್ಸ್ಟ್, ಬ್ಯಾಂಕ್ ಆಫ್ ಬರೋಡಾಗ ರಾಯಭಾರಿಯಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಯಾರ ಸಚಿನ್ ತೆಂಡೂಲ್ಕರ್. ಇದೊಂದು ನೆನಪಿರಲಿ. G7 ರಾಷ್ಟ್ರಗಳು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು UK ಆ್ಯಂಡ್ ಅಮೇರಿಕಾ. ಯಾವುದು? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟ್ಲಿ, ಜಪಾನ್, UK ಮತ್ತು ಅಮೇರಿಕಾ. ಸೊ ಮೊದಲು G8 ಇತ್ತು, ಅದರೊಳಗೆ ಇವರು ರಷ್ಯಾದವರಿದ್ದರು, ಅದು ಹೋದ ಬಳಕ G7 ಆಗಿದೆ. ಸೊ ಇದು ನೆಕ್ಸ್ಟ್, ಉಮಾ ಯಾವುದು? ಉದ್ಯೋಗ ಮಿತ್ರ ಅಸಿಸ್ಟೆಂಟ್ ಅಭಿವೃದ್ಧಿ. ಏಕಗವಾಕ್ಷಿ ಯೋಜನೆಯಡಿ ಹಸಿರು ನಿಶಾನೆ ನೀಡಲಾಗಿರುವ ಕೈಗಾರಿಕಾ ಯೋಜನೆಗಳಿಗೆ ಗರಿಷ್ಠ 100 ದಿನ ಒಳಗೆ ಅಗತ್ಯವಿರುವ ಎಲ್ಲ ಅನುಮೋದನೆಗಳನ್ನು ನೀಡಲು ಮೈಕ್ರೋಸಾಫ್ಟ್ ಕಂಪನಿಯ ನೆರವಿನಿಂದ ಉಮಾ ಎಂಬ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗೇ ಮಾಡ್ತಿರಂತಿಕೋರು, ಅಥವಾ ಒಂದು ಇಂಡಸ್ಟ್ರೀಸ್ ಮಾಡ್ತಿರಂತಿಕೋರು. ಮೇನ್ ಕೈಗಾರಿಕಾ ಯೋಜನೆಗಳಿಗದ ಅಂತಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಮಾಡಬೇಕಾಯ್ತಪ್ಪ ಅಂತಂದ್ರೆ ನಿಮಗೆ NOCs ಬೇಕಾಗ್ತದೆ ಅಂತಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್. ಹಾಗೆ ಯಾವುದ್ಯಾವ್ದ್ರಲ್ಲಿಂದ ಬೇಕಾಗಿರ್ತದೆ, ಫೈರ್ ಬೇಕಾಗಿರ್ತದೆ, ಕಾನೂನು ಮತ್ತು ಎನ್ವಿರಾನ್ಮೆಂಟ್ದು. ಸೊ ಇವೆಲ್ಲ ಬೇಕಾಗಿರ್ತದೆ. ಸೊ ಇವೆಲ್ಲ ಒಂದೇ ತಂತ್ರಾಂಶದ ಅಡಿನಾಗ ಎಲ್ಲ ಸಿಗಪ್ಲೆ ಮಾಡ್ಲತ್ತಾರೆ. ಯಾರು? ಮೈಕ್ರೋಸಾಫ್ಟ್ ವಿತ್ ದ ಹೆಲ್ಪ್ ಆಫ್ ಯಾರು? ಮೈಕ್ರೋಸಾಫ್ಟ್ ಹೆಲ್ಪ್ಲಿಂದ ಮಾಡ್ಲತ್ತಾರೆ. ಅದ್ರ ಹೆಸರು ಏನಿಟ್ಟಾರಪ್ಪ ಅಂತಂದ್ರೆ ಅದ್ರ ಉಮಾ ಉದ್ಯೋಗ ಮಿತ್ರ ಅಸಿಸ್ಟೆಂಟ್ ಅಂತ ಹೆಸರಿಟ್ಟರು. ಯಾವುದು? ಉಮಾ ಉದ್ಯೋಗ ಮಿತ್ರ ಅಸಿಸ್ಟೆಂಟ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಯೋಜನೆ. ಕೈಗಾರಿಕಾ ಯೋಜನೆಗೆ ರಾಜ್ಯದಲ್ಲಿ ಅಗ್ನಿಶಾಮಕ, ಕಾನೂನು, ಅರಣ್ಯ ಮುಂತಾದ ಇಲಾಖೆಗಳಲ್ಲಿ ಅನುಮೋದನೆ ಬೇಕಾಗುತ್ತದೆ. ಸೊ ಇವೆಲ್ಲ ಅನುಮೋದನೆಗಳು ಮ್ಯಾಕ್ಸಿಮಮ್ 100 ಡೇಸ್ ಒಳಗೆ ಎಲ್ಲ ಗ್ರ್ಯಾಂಟ್ ಮಾಡ್ಬೇಕಂತ ಇದು ಡೆವಲಪ್ಮೆಂಟ್ ಮಾಡ್ಯಾರ. ಯಾರು? ನಮ್ಮ ಕರ್ನಾಟಕ ಗೌರ್ಮೆಂಟ್. ಯಾವುದು ಯೋಜನೆಯಡಿ? ಏಕಗವಾಕ್ಷಿ ಯೋಜನೆಯಡಿ. ಮಾನಸಿಕ ಸ್ವಾಸ್ಥ್ಯಕ್ಕೆ ಟೆಲಿಮಾನಸ್ ಆ್ಯಪ್ ನಿಮಾನ್ಸ್ ಯಾರು ಡೆವಲಪ್ ಮಾಡ್ಯಾರ? ಟೆಲಿಮಾನಸ್ ಆ್ಯಪ್ ನಿಮಾನ್ಸ್ದವ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇವ್ರೇನು ಮಾಡ್ಯಾರ? ಅಂಚೆ ಇಲಾಖೆದವ್ರು ಏನು ಮಾಡ್ಯಾರ? ಇದ್ರಾಗ ಮುಖ ಚಹರೆ ಟೆಕ್ನಾಲಜಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ 2024.
ಸೊ ಇದ್ರೊಳಗೆ ಮೇನ್ ಏನು ಇಂಪಾರ್ಟೆಂಟಪ್ಪ ಅಂತಂದ್ರೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ 5 ಸಾಧಕರಿಗೆ ಕೊಟ್ಟಿದ್ದಾರೆ ಸೊ ಈ ವರ್ಷ. ಸೊ ಈ ಪ್ರಶಸ್ತಿಯನ್ನು 5 ಲಕ್ಷ ರೂಪಾಯಿ ಇರ್ತದೆ ಮತ್ತು 20 ಗ್ರಾಮ್ ಚಿನ್ನದ ಪದಕ ಹೊಂದಿರ್ತದೆ. ಅಂದ್ರೆ 2 ತೊಲಿ ಬಂಗಾರ 5 ಲಕ್ಷ ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ರಾಯಚೂರು ವಿವಿಗೆ ಯೂನಿವರ್ಸಿಟಿಗೆ ಮಹರ್ಷಿ ವಾಲ್ಮೀಕಿ ಹೆಸರು ಇಡಬೇಕಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ರಾಜ್ಯದ ಎಲ್ಲ ST ವಸತಿ ಶಾಲೆಗಳು ಮತ್ತು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ವಾಲ್ಮೀಕಿ ಹೆಸರಿಡಿರೋದು. ಎಲ್ಲ SC ST ಏನು ಹಾಸ್ಟೆಲ್ಸ್ ಇರ್ತಾವಲ್ಲ ಅವಕ್ಕೆಲ್ಲಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರಿಡ್ತಾರಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಟೋಕಿಯೋ ಸಾಕ್ಷ್ಯಚಿತ್ರ ಚಿತ್ರೋತ್ಸವಕ್ಕೆ ಹುಲಿ ವೇಷ ಆಯ್ಕೆ. ಇದಿಷ್ಟು ನೆನಪಿಡ್ರಿ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಓದು ಕರ್ನಾಟಕ ಚಟುವಟಿಕೆಗೆ ಸಂಪುಟ ಅನುಮತಿ. ಯಾವುದಪ್ಪ ಅಂತಂದ್ರೆ ಓದು ಕರ್ನಾಟಕ. ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ರಾಜ್ಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಕಲಿಕಾ ಸಾಮಗ್ರಿಗಳನ್ನು ವಿನ್ಯಾಸಗೊಳಿಸಿ ಮುದ್ರಿಸಿ ವಿತರಿಸುವ ಹಾಗೂ ಶಿಕ್ಷಕರಿಗೆ ಅಗತ್ಯ ತರಬೇತಿ ನೀಡುವ ಉದ್ದೇಶದ ಓದು ಕರ್ನಾಟಕ ಚಟುವಟಿಕೆಗೆ ಯಾರು ಅನುಮೋದನೆ ಮಾಡಿದಾಗ ಸಚಿವ ಸಂಪುಟದಾಗ ಅನುಮೋದನೆ ಮಾಡ್ಯಾರ. ಸೊ ಇದು ಟೋಟಲ್ ಕಾಸ್ಟ್ ಎಷ್ಟು ಬಂದು ಅಂತಂದ್ರೆ 14.28 crores ಓದು ಕರ್ನಾಟಕ. ಇದು ಏನು ಶಾಲಾ ಮಕ್ಕಳಿಗೆ ರಿಲೇಟೆಡ್ ಅದ. ಓಕೆ, ಇಲ್ಲಿ ಯಾರ್ಯಾರಿಗೆ ಅದ ಅಂತ ಕೊಟ್ಟರೆ ನೋಡ್ರಿ. ಇದು ಯೋಜನೆ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ನಾಗ 4th ಮತ್ತು 5th ಸ್ಟ್ಯಾಂಡರ್ಡ್ಸ್ ಯಾರು ಇರ್ತಾರೆ ನೋಡು, ಅದ್ರಾಗ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನವಾಗಲಿದೆ. ಸೊ ಈಗ ಆಲ್ರೆಡಿ ನಿಪುಣ್ ಭಾರತ್ ಕಾರ್ಯಕ್ರಮದಡಿ ತಲಾ 30 ವಿದ್ಯಾರ್ಥಿಗಳ ಸಂಖ್ಯೆಗೆ ಒಂದರಂತೆ 56,443 ಕಲಿಕಾ ಸಾಮಗ್ರಿಗಳ ಸೆಟ್ಟನ್ನು ವಿನ್ಯಾಸಗೊಳಿಸಿ ಮುದ್ರಿಸಿ ಪೂರೈಸಲಾಗುತ್ತಿದೆ. ನಿಪುಣ್ ಭಾರತ್ ಇದೇನು ಗೌರ್ಮೆಂಟ್ ಆಫ್ ಇಂಡಿಯಾದ ಯೋಜನೆ ಅದಲ್ಲ, ಇಲ್ಲ ಆಲ್ರೆಡಿ ಮಾಡ್ತಾಯಿದ್ದಾರೆ ಹಿಂಗೆ. ಸೊ ಹಂಗೆ ಏನು ಮಾಡ್ತಾರೆ, ಓದು ಕರ್ನಾಟಕ ಅಂದಿಗೆಸಿನ ಸ್ಟೇಟ್ ಗೌರ್ಮೆಂಟ್ದವ್ರು ಭೀ ಮಾಡಿ. ಸೊ ಗೌರ್ಮೆಂಟ್ ಸ್ಕೂಲ್ದಾಗ ಕ್ಲಾಸ್ 4 ಮತ್ತು 5 ತರಗತಿಯ ಸುಮಾರು 10 ಲಕ್ಷ ಜನರಿಗೆ ಯೂಸ್ ಆಗಪ್ಲೆ ಚಾಲ್ತಿ ತರ್ತಾ ಇದ್ದಾರೆ ಇದು ಯೋಜನೆಯನ್ನು. ನೆಕ್ಸ್ಟ್ ಕರ್ನಾಟಕದ ಶಾಲೆಗಳಲ್ಲೂ ಒಲಿಂಪಿಯಾಡ್ ಪ್ರಾರಂಭ, ಪ್ರಜ್ಞಾನ್ ಸಂಸ್ಥೆಯೊಂದಿಗೆ ಒಪ್ಪಂದ. ಓಕೆ, ಸೊ ಫಸ್ಟ್ ನಿಮಗೆ ಒಲಿಂಪಿಯಾಡ್ ಅಂದ್ರೆ ಏನು ಗೊತ್ತಿರಬೇಕು. ಒಲಿಂಪಿಯಾಡ್ ಅಂತಂದ್ರೆ ವಿಜ್ಞಾನ ಮತ್ತು ಸೈನ್ಸ್ ಮತ್ತು ಮ್ಯಾಥ್ಸ್, ಜೀವನ ಕೌಶಲ್ಯ, ಬೋಧನಾ ಕೌಶಲ್ಯ, ಕಲೆ ಮತ್ತು ಸಂಸ್ಕೃತಿ, ಮಕ್ಕಳಲ್ಲಿ ಕಲಿಕೆ ಸಾಮರ್ಥ್ಯ ಸುಧಾರಣೆ ಮತ್ತು ಬಲವರ್ಧನೆ ಹೆಚ್ಚಿಗೆ ಮಾಡೋದೇ ಉದ್ದೇಶ ಯಾವುದು ಒಲಿಂಪಿಯಾಡ್. ಸೊ ಬ್ಲೂಮ್ ವರ್ಗೀಕರಣ ಆಧಾರದ ಮೇಲೆ ಕಲಿಕೆಯನ್ನು ಕೇಂದ್ರೀಕರಿಸುವ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳ ತರಬೇತಿ ನೀಡ್ತಾರೆ. ಸೊ ತರಬೇತಿ ನೀಡಿದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಂತಹ ನವೀನ ಯೋಜನೆಗಳ ಮೂಲಕ ಶಿಕ್ಷಣ ಗುಣಮಟ್ಟ ಕೂಡ ಹೆಚ್ಚಿಸುವ ಗುರಿ ಕೂಡ ಈ ಸಂಸ್ಥೆ ಹೊಂದಿದೆ. ಯಾವುದು ಪ್ರಜ್ಞಾನ್ ಸಂಸ್ಥೆ ಹೋಗಿ ಯಾರು ಡೀಲ್ ಮಾಡ್ಯಾರ, ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ನಾಗ ಕೂಡ ಒಲಿಂಪಿಯಾಡ್ ಪ್ರಾರಂಭ ಮಾಡಬೇಕಂತ ಯಾರ ಸಂಗ ಡೀಲ್ ಮಾಡ್ಯಾರ ಇವರು, ಪ್ರಜ್ಞಾನ್ ಸಂಸ್ಥೆಯೊಂದಿಗೆ. ಓಕೆ, ರಾಜ್ಯದ 17 ಶಾಲೆಗಳಿಗೆ ಪ್ರಯಾಸ್ ಗೌರವ. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಹುಟ್ಟುಹಾಕಲು ಆರಂಭಿಸಿರುವ ಪ್ರಯಾಸ್ ಪ್ರಮೋಷನ್ ಆಫ್ ರಿಸರ್ಚ್ ಆ್ಯಟಿಟ್ಯೂಡ್. ಓಕೆ, ಏನು ಪ್ರಯಾಸ್ ಅಂತ, ಪ್ರಮೋಷನ್ ಆಫ್ ರಿಸರ್ಚ್ ಆ್ಯಟಿಟ್ಯೂಡ್ ಇನ್ ಯಂಗರ್ ಆಸ್ಪೈರಿಂಗ್ ಸ್ಟೂಡೆಂಟ್ಸ್. ಸೊ ಈ ಯೋಜನೆಗೆ ರಾಜ್ಯದ 17 ಶಾಲೆಗಳ ಪ್ರಾಜೆಕ್ಟ್ಗಳು ಏನಾಗ್ಯಾವ, ಆಯ್ಕೆ ಆಗ್ಯಾವಂತ. ಸೊ ದೇಶಾದ್ಯಂತ 400ಕ್ಕೂ ಅಧಿಕ ಪ್ರಾಜೆಕ್ಟ್ಗಳನ್ನು ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯು ಸಂಶೋಧನೆಗೆ ಅಂಗೀಕರಿಸಿದೆ. ಟೋಟಲ್ 400 ಪ್ರಾಜೆಕ್ಟ್ಸ್ಗಳು ಏನು ಮಾಡೋದು ಅಪ್ರೂವ್ ಆಗಿದ್ದಾವೆ. ಸೊ ಅದರೊಳಗೆ 17 ನಮ್ಮದು ಕರ್ನಾಟಕಲಿಂದ 17 ಶಾಲೆಯ ಪ್ರಾಜೆಕ್ಟ್ಗಳು ಏನು ಮಾಡ್ಯಾವ, ಸೆಲೆಕ್ಟ್ ಆಗ್ಯಾವ. ಈ ಪ್ರಯಾಸ್ ಯೋಜನೆ ಅಂತಂದ್ರೆ ಏನು ಅಂತಂದ್ರೆ ಕ್ಲಾಸ್ 9ರಿಂದ 9 to 11 ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೆ ನೋಡು, ಸೊ ಅವ್ರ ಸಲಂದ ಇದು ಪ್ರಯಾಸ್ ಯೋಜನೆ ಆಗಿದೆ. ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಯೋಜನೆಯ ಪ್ರಸ್ತಾವನೆಯನ್ನು ಕಳುಹಿಸಬೇಕಾಗುತ್ತದೆ. ಪ್ರಾಜೆಕ್ಟ್ ಅಂಗೀಕಾರವಾದಲ್ಲಿ ಸಂಶೋಧನೆಯ ವಿವಿಧ ಆಯಾಮಗಳನ್ನು ವರ್ಷವಿಡೀ ಅಧ್ಯಯನ ಮಾಡಬಹುದು. ಆಯ್ಕೆಯಾದ ಪ್ರಾಜೆಕ್ಟ್ಗಳಿಗೆ
ಒಟ್ಟು 50,000 ರೂಪಾಯಿ ನೀಡಲಾಗುತ್ತದೆ. ಆರಂಭದಲ್ಲಿ 50% ಹಾಗೂ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಉಳಿದ ಹಣವನ್ನು ಪಾವತಿಸಲಾಗುತ್ತದೆ. ಸೊ ನೀವು ನೆನ್ಪಿಡ್ಬೇಕಾಗಿರೋದು ಒಂದು, ಇದು ಪ್ರಯಾಸ್ ಅಂತಂದರೆ ಏನು? ಪ್ರಯಾಸ್ ಫುಲ್ ಫಾರ್ಮ್ ಗೊತ್ತಿರಬೇಕು. ಪ್ರಮೋಷನ್ ಆಫ್ ರಿಸರ್ಚ್ ಆ್ಯಟಿಟ್ಯೂಡ್ ಇನ್ ಯಂಗರ್ ಆಸ್ಪೈರಿಂಗ್ ಸ್ಟೂಡೆಂಟ್ಸ್. ಸೊ ಈ ಪ್ರಯಾಸದಾಗ ಟೋಟಲ್ 400 ಪ್ರಾಜೆಕ್ಟ್ಸ್ಗಳು ಏನು ಮಾಡ್ಯಾವ ರೆಡಿ ಮಾಡಿದ್ದಾರೆ, ಇದು ಸೆಲೆಕ್ಟ್ ಮಾಡಿದ್ದಾರೆ. ಅದ್ರಾಗ ನಮ್ಮದು ಕರ್ನಾಟಕ ಗೌರ್ಮೆಂಟಿಂದ 17 ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆಗ್ಯಾವ. ಸೊ ಈ ಪ್ರಯಾಸ್ ಯೋಜನೆಗೆ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಕ್ಲಾಸ್ 9 to 11 ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಇದ್ರಾಗ ಏನು ಮಾಡ್ತಾರೆ, ಇವರು ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಅವ್ರಿಗೆ ಚಂದ ಅನ್ನಿಸ್ತಂತ ತಿಳ್ಕೊರಿ. ಯಾರಿಗೆ? ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿಗೆ. ಅವ್ರಿಗೆ ಸರಿಯಾಗಿ ಅನ್ನಿಸ್ತಪ್ಪ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಈ ಪ್ರಾಜೆಕ್ಟನ್ನು ತೊಗೋತಾರೆ. ಅವ್ರ ಅಂಡರ್ನಾಗ ತೊಗೊಂಡು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಆ ರಿಸರ್ಚ್ ಅದು ಪ್ರಾಜೆಕ್ಟ್ನಾಗ ರಿಸರ್ಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದ್ರೊಳಗೆ ಟೋಟಲ್ 100% 50,000 ರೂಪಾಯಿ ಕೊಡ್ತಾರೆ. ಆ 50,000ದ 25,000 50% ಮೊದಲು ಕೊಡ್ತಾರೆ. ಪ್ರಾಜೆಕ್ಟಿಂದ ಸ್ಟಾರ್ಟ್ ಆಗಿತ್ತೆ ಮೊದಲು 25,000 50% ಪ್ರಾಜೆಕ್ಟ್ ಮುಗಿದ ಬಳಿಕ ಕೊಡ್ತಾರೆ. ಓಕೆ. ನೆಕ್ಸ್ಟ್, ಮೈಸೂರಿನ ಚಿದಾನಂದ್ ನಾಯಕ್ ನಿರ್ದೇಶನದ ಸೂರ್ಯಕಾಂತಿ ಹೂವಿಗೆ ಮೊದಲು ಗೊತ್ತಾಗಿದ್ದು. ಸೂರ್ಯಕಾಂತ ಹೂವಿಗೆ ಮೊದಲು ಗೊತ್ತಾಗಿದ್ದು ಕಿರುಚಿತ್ರ ಆಸ್ಕರ್ಗೆ ನಿರ್ದೇಶನ. ಇದು ಇಂಪಾರ್ಟೆಂಟ್. ಇವರು ಮೈಸೂರಿನ ಮೂಲಿನ ಚಿದಾನಂದ್ ನಾಯಕ್ ಅವರು ಏನು ನಿರ್ದೇಶನ ಮಾಡ್ಯಾರ, ಡೈರೆಕ್ಟರ್. ಯಾವುದು? ಒಂದು ಡಾಕ್ಯುಮೆಂಟ್ರಿ ಕಿರುಚಿತ್ರ. ಯಾವುದು? ಸೂರ್ಯಕಾಂತಿ ಹೂವಿಗೆ ಮೊದಲು ಗೊತ್ತಾಗಿದ್ದು ಅಂತ. ಇದೇನಾಗ್ಯದಪ್ಪ ಅಂತಂದ್ರೆ ಆಸ್ಕರ್ಗೆ ನಾಮಿನೇಟ್ ಆಗಿದೆ ಅಂತ. ಓಕೆ. ಸೊ ಇದು ಚಿತ್ರದಾಗ ಏನು ಹೇಳ್ಯಾರಪ್ಪ ಅಂತಂದ್ರೆ, ಅಜ್ಜಿಯೊಬ್ಬಳು ಹಳ್ಳಿಯಿಂದ ಹುಂಜವನ್ನು ಕದಿಯುತ್ತಾಳೆ. ಆ ಬಳಿಕ ಊರಿನಲ್ಲಿ ಸೂರ್ಯೋದಯವೇ ಆಗುವುದಿಲ್ಲ. ಬಳಿಕ ಹಳ್ಳಿಯ ಜನರು ಏನು ಮಾಡ್ತಾರಪ್ಪ ಅಂತನ್ನೋದೇ ಇದು ಚಿತ್ರದ ಕಥೆ ಆಗಿದೆ. ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ರಿಪೋರ್ಟ್ ಯಾವ್ದು ಕೊಟ್ಟದ್ದು? ಏಷ್ಯಾ ಪೆಸಿಫಿಕ್ ಕ್ಲೈಮೇಟ್ ರಿಪೋರ್ಟ್ ರಿಲೀಸ್ ಮಾಡ್ಯದ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯಾ ಪೆಸಿಫಿಕ್ ಕ್ಲೈಮೇಟ್ ರಿಪೋರ್ಟ್. ಸೊ ಇದೇನು ಹೇಳ್ತಪ್ಪ ಅಂತಂದ್ರೆ, ಕ್ಲೈಮೇಟ್ ಚೇಂಜ್ ಆಗೋದ್ರಲಿಂತ ಏನಾಗ್ತದೆ, 2070 ವೇಳೆಗೆ ರಷ್ಯಾ ಮತ್ತು ಪೆಸಿಫಿಕ್ ದೇಶಾದ್ಯಂತ GDPಯಲ್ಲಿ ಆಲ್ಮೋಸ್ಟ್ 17% ನಷ್ಟ ಆಗ್ಬೋದಂತ ವರದಿ ಮಾಡಿದೆ. ಓಕೆ. ಸೊ ಇದ್ರೊಳಗೆ ಅಷ್ಟೇ ಇಂಪಾರ್ಟೆಂಟ್. ಇದು ನೀವು ಒನ್ ಟೈಮ್ ರೀಡ್ ಮಾಡ್ತೀರಂದ್ರೆ ಮಾಡಬಹುದು. ಓಕೆ. ಸೊ ದ್ಯಾಟ್ಸ್ ಇಟ್. ಎಲ್ಲರಿಗೂ ಥ್ಯಾಂಕ್ಸ್. ನವೆಂಬರ್ ತಿಂಗಳದ ಕರೆಂಟ್ ಅಫೇರ್ಸ್ ಮುಗೀತು. ಸೊ ಇದ್ರಾಗ ಏನರೇ ಇಂಪ್ರೂವ್ಮೆಂಟ್ಸ್ ಅದು ಬೇಕಿತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ಐ ವಿಲ್ ವರ್ಕ್ ಆನ್ ದ್ಯಾಟ್ ಆ್ಯಂಡ್ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಓಕೆ. ಥ್ಯಾಂಕ್ ಯು ಆಲ್.